ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ. ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನಾವು NTU UGC ನೆಟ್ 2025 ಹಾಗೂ KSET 2025 ಗಾಗಿ ಇನ್ಫಾರ್ಮೇಷನ್ ಅಂಡ್ ಕಮ್ಯುನಿಕೇಶನ್ ಯೂನಿಟ್ ಅನ್ನು ಕುರಿತು 100+ MCQಗಳನ್ನ ಈ ಒಂದು ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತಾ ಇದೀವಿ. ಸೊ ಯಾರೆಲ್ಲ ವಿದ್ಯಾರ್ಥಿಗಳು NTU UGC ನೆಟ್ ಅಥವಾ KSET ಗೆ ಪ್ರಿಪೇರ್ ಮಾಡ್ತಾ ಇದ್ದೀರಾ, ಇಲ್ಲಿ ಪೇಪರ್ 1 ಟೀಚಿಂಗ್ ಅಂಡ್ ರಿಸರ್ಚ್ ಅಪ್ಟಿಟ್ಯೂಡ್ ಪ್ರಿಪರೇಷನ್ ಸಲುವಾಗಿ ಗ್ಲೋಬಲ್ ಆನ್ಲೈನ್ ಕನ್ನಡ ವತಿಯಿಂದ ನಾವು ಕೋರ್ಸ್ ಅನ್ನು ಆರಂಭ ಮಾಡಿದೀವಿ. ಈ ಒಂದು ಕೋರ್ಸ್ ನಲ್ಲಿ ನಿಮಗೆ ಕಂಪ್ಲೀಟ್ ಥಿಯರಿ ಲೆಕ್ಚರ್ಸ್ ಅನ್ನ ಕೊಡ್ತಾ ಇದೀವಿ, ಕಂಪ್ಲೀಟ್ MCQ ಲೆಕ್ಚರ್ಸ್ ಅನ್ನ ಕೊಡ್ತಾ ಇದೀವಿ, 50 ಮಾಕ್ ಟೆಸ್ಟ್ ಗಳನ್ನ ನೀಡ್ತಾ ಇದೀವಿ, ನೋಟ್ಸ್ ಅನ್ನ ಕೊಡ್ತಾ ಇದೀವಿ, ಮತ್ತೆ ಜೊತೆಗೆ 5000+ MCQ PDF ಅನ್ನ ಕೂಡ ಕೊಡ್ತಾ ಇದ್ದೀವಿ. ಈ ಒಂದು ಕಂಪ್ಲೀಟ್ ಕೋರ್ಸ್ ನಿಮಗೆ ಇಂಗ್ಲಿಷ್, ಕನ್ನಡ, ಹಿಂದಿ 3 ಲ್ಯಾಂಗ್ವೇಜ್ ನಲ್ಲಿ ದೊರೀತಾ ಇದೆ. ಈ ಒಂದು ಕೋರ್ಸ್ ನ ಫೀಸ್ ಕೇವಲ 2100 ರೂಪೀಸ್ ಇರುತ್ತೆ. ಸೊ ನೀವು UGC ನೆಟ್ ಪೇಪರ್ 1 ಕೋರ್ಸ್ ಗೆ ಜಾಯ್ನ್ ಆದ್ರೆ KSET ಪೇಪರ್ 1 ಕೋರ್ಸ್ ನಿಮಗೆ ಉಚಿತವಾಗಿ ಸಿಗ್ತಾ ಇದೆ. ಸೊ ಈ ಒಂದು ಕೋರ್ಸ್ ಅನ್ನ ಜಾಯ್ನ್ ಆದ್ರೆ ಪೇಪರ್ 1 ಗೆ ಬೇಕಾದ ಕಂಪ್ಲೀಟ್ ಮಟೀರಿಯಲ್ ಇಲ್ಲಿ ನಿಮಗೆ ಪ್ರೊವೈಡ್ ಮಾಡ್ತಾ ಇದೀವಿ. ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಜಾಯ್ನ್ ಆಗಲು ಬಯಸ್ತೀರಾ, ಈ ಒಂದು ನಂಬರ್ಸ್ ಗೆ ವಾಟ್ಸ್ಆಪ್ ನಂಬರ್ ಮೆಸೇಜ್ ಅನ್ನ ಮಾಡಿ ನೀವು ಜಾಯ್ನ್ ಆಗಬಹುದು, ಅಥವಾ ಗ್ಲೋಬಲ್ ಆನ್ಲೈನ್ ಆಪ್ ನ ಪ್ಲೇ ಸ್ಟೋರ್ ನಿಂದ ಡೌನ್ಲೋಡ್ ಮಾಡಿಕೊಳ್ಳಿ. ನಂತರ ಇಲ್ಲಿ ಸ್ಟೋರ್ ಅಂತ ಇರುತ್ತೆ, KSET ಪೇಪರ್ 1 ಅಂತ ಸರ್ಚ್ ಮಾಡಿದ್ರೆ KSET ನ ಕೋರ್ಸ್ ಇಲ್ಲಿ ನಿಮಗೆ ಅವೈಲೇಬಲ್ ಆಗ್ತಾ ಇದೆ. UGC ನೆಟ್ ಅಂತ ಸರ್ಚ್ ಮಾಡಿದ್ರೆ UGC ನೆಟ್ ಪೇಪರ್ 1 ಕೋರ್ಸ್ ಇಲ್ಲಿ ನಿಮಗೆ ಅವೈಲೇಬಲ್ ಆಗ್ತಾ ಇದೆ. ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಈ ಒಂದು ಕೋರ್ಸ್ ನ ಜಾಯ್ನ್ ಆಗಲು ಬಯಸ್ತಾ ಇದ್ದೀರಾ, 25ರಂದು ಹೊಸ ಬ್ಯಾಚ್ ಅನ್ನ ಕೂಡ ಆರಂಭ ಮಾಡ್ತಾ ಇದೀವಿ. ಸೊ ಇದರ ಜೊತೆಗೆ ಪೇಪರ್ 2 ಗಾಗಿ KSET ಮತ್ತೆ UGC ನೆಟ್ ಪೇಪರ್ 2 ಗಾಗಿ ನೋಟ್ಸ್ ಅಂಡ್ MCQ ಸೆಟ್ ಅನ್ನು ಕೂಡ ಕೊಡ್ತಾ ಇದೀವಿ ಎಲ್ಲಾ ವಿಷಯಗಳ ಮೇಲೆ. ಸೊ ಜಾಯ್ನ್ ಆಗಲು ಈ ನಂಬರ್ಸ್ ಗೆ ವಾಟ್ಸ್ಆಪ್ ಮೆಸೇಜ್ ಅನ್ನ ಮಾಡಿ ನೀವು ಜಾಯ್ನ್ ಆಗಬಹುದು. ಸೊ ಅದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ಗ್ಲೋಬಲ್ ಆನ್ಲೈನ್ ಕನ್ನಡ ಅಂತ ಟೆಲಿಗ್ರಾಮ್ ಗ್ರೂಪ್ ಕೂಡ ಮಾಡಲಾಗಿದೆ, ನೀವು ಜಾಯ್ನ್ ಆಗಬಹುದು. ಸೊ ನಾವು ಲೆಟ್ ಅಸ್ ಮೂವ್ ಟು ದಿ ಕ್ವೆಶ್ಚನ್ಸ್. ನಮ್ಮ ಗ್ಲೋಬಲ್ ಆನ್ಲೈನ್ ಕನ್ನಡ ಟೆಲಿಗ್ರಾಮ್ ಗ್ರೂಪ್ ಅನ್ನು ಕೂಡ ಸೇರ್ಕೊಳ್ಳಿ. ಸೊ ನಾವು ಲೆಟ್ ಅಸ್ ಮೂವ್ ಟು ದಿ ಕ್ವೆಶ್ಚನ್ಸ್. ಲೆಟ್ಸ್ ಮೂವ್ ಟು ದಿ ಕ್ವೆಶ್ಚನ್ ನಂಬರ್ 1. One of the most important contribution of ICT in the field of education is easy access to teaching, easy access to workloads, easy access to books, easy access to learning. ಸೊ ಈ ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ICT ಹಲವಾರು ಕೊಡುಗೆಗಳನ್ನು ನೀಡಿದೆ. ಸೊ ಈ ಕೆಳಗಿನವುಗಳಲ್ಲಿ ಯಾವ ಒಂದು ಕೊಡುಗೆ ಪ್ರಮುಖವಾಗಿದೆ? ಆಪ್ಷನ್ ಎ ಬೋಧನೆಗೆ ಸುಲಭ ಪ್ರವೇಶ, ಆಪ್ಷನ್ ಬಿ ಕೆಲಸದ ಹೊರೆಗಳಿಗೆ ಸುಲಭ ಪ್ರವೇಶ, ಆಪ್ಷನ್ ಸಿ ಪುಸ್ತಕಗಳಿಗೆ ಸುಲಭ ಪ್ರವೇಶ, ಆಪ್ಷನ್ ಡಿ ಕಲಿಕೆಗೆ ಸುಲಭ ಪ್ರವೇಶ. ಸೊ ಇಲ್ಲಿ ನಾವು ಎಲಿಮಿನೇಷನ್ ಮೆಥಡ್ ಅನ್ನು ಯೂಸ್ ಮಾಡಿ ಆಪ್ಷನ್ ಬಿ ಮತ್ತೆ ಆಪ್ಷನ್ ಸಿ ಎರಡನ್ನು ಕೂಡ ನಾವು ಇಲ್ಲಿ ಎಲಿಮಿನೇಟ್ ಮಾಡಬಹುದು. ಸೊ ಇಲ್ಲಿ ನಮಗೆ ಬೋಧನೆ ಮತ್ತು ಕಲಿಕೆ ಎರಡರಲ್ಲೂ ಕೂಡ ಸ್ವಲ್ಪ ಕನ್ಫ್ಯೂಷನ್ ಆಗ್ಬಹುದು. ಸೊ ಆದ್ರೂ ಕೂಡ ನಾವು ಇಲ್ಲಿ ಎರಡು ಆಪ್ಷನ್ಗಳ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿದಾಗ ಅತಿ ಪ್ರಮುಖವಾಗಿರುವ ಅಂಶ ಅಂತಂದ್ರೆ ಕಲಿಕೆಗೆ ಸುಲಭ ಪ್ರವೇಶ. ಸೊ ಹೀಗಾಗಿ ಇಲ್ಲಿ ಆಪ್ಷನ್ ಡಿ ಏನಾಗಿದೆ, ಸರಿಯಾಗಿದೆ, ಈಸಿ ಆಕ್ಸೆಸ್ ಟು ಲರ್ನಿಂಗ್. ಸೊ ವಿದ್ಯಾರ್ಥಿಗಳು ಈ ಒಂದು ICT ಅನ್ನ ಬಳಸಿ ಇನ್ನೂ ಚೆನ್ನಾಗಿ ಕಲಿತುಕೊಳ್ಳಬಹುದು. ಶಿಕ್ಷಕರು ಕೂಡ ಹೆಚ್ಚು ಆಸಕ್ತಿದಾಯಕವಾಗಿ ಕಲಿಸಬಹುದು. ವಿದ್ಯಾರ್ಥಿಗಳು ಮನೆಯಲ್ಲಿ ಕುಳಿತು ಕೂಡ ಮಟೀರಿಯಲ್ ಅನ್ನ ಸ್ಟಡಿ ಮಾಡಬಹುದು. ಕ್ವೆಶ್ಚನ್ ನಂಬರ್ 2. In order to stay ahead and be a competitive person in the increasing demand for ICT, a leader must keep pace with ಆಪ್ಷನ್ ಎ ಕ್ರಿಯೇಷನ್, ಆಪ್ಷನ್ ಬಿ ಅಪ್ಡೇಟ್ ಟೆಕ್ನಾಲಜಿ, ಆಪ್ಷನ್ ಸಿ ಸ್ಕಿಲ್, ಆಪ್ಷನ್ ಡಿ ನಾಲೆಜ್. ICTಗೆ ಹೆಚ್ಚುತ್ತಿರುವ ಬೇಡಿಕೆಯಲ್ಲಿ ಮುಂದುವರಿಯಲು ಮತ್ತು ಸ್ಪರ್ಧಾತ್ಮಕ ವ್ಯಕ್ತಿಯಾಗಲು ನಾಯಕನು ಡ್ಯಾಶ್ ವೇಗವನ್ನು ಹೊಂದಿರಬೇಕು. ಆಪ್ಷನ್ ಎ ರಚನೆ, ಆಪ್ಷನ್ ಬಿ ತಂತ್ರಜ್ಞಾನವನ್ನು ನವೀಕರಿಸಬೇಕು, ಆಪ್ಷನ್ ಸಿ ಕೌಶಲ್ಯ, ಆಪ್ಷನ್ ಡಿ ಜ್ಞಾನ. ಸೊ ಈ ಒಂದು ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಈ ಒಂದು ಜನರೇಷನ್ ಅಲ್ಲಿ ICTಗೆ ತುಂಬಾನೇ ಬೇಡಿಕೆ ಹೆಚ್ಚಾಗ್ತಾ ಇದೆ. ಸೊ ಈ ಒಂದು ಹೆಚ್ಚಾಗ್ತಿರೋ ಬೇಡಿಕೆಯಲ್ಲಿ ನಾವೆಲ್ಲರೂ ಸ್ಪರ್ಧಾತ್ಮಕ ವ್ಯಕ್ತಿಗಳು ಆಗ್ಬೇಕು, ನಾಯಕರು ಅನಿಸ್ಕೊಳ್ಬೇಕಂತಂದ್ರೆ ನಮ್ಗೆ ಯಾವಾಗಲೂ ತಂತ್ರಜ್ಞಾನದ ಬಗ್ಗೆ ಅರಿವು ಇರಬೇಕು. ನಾವು ಯಾವಾಗಲೂ ತಂತ್ರಜ್ಞಾನದ ಬಗ್ಗೆ ಜ್ಞಾನವನ್ನ ಹೆಚ್ಚಿಸುತ್ತಾನೆ ಹೋಗ್ಬೇಕಾಗುತ್ತೆ. ಯಾಕಂದ್ರೆ ಡೈಲಿ ಪ್ರತಿಯೊಂದು ನಿಮಿಷಕ್ಕೂ ಕೂಡ ಈ ಒಂದು ತಂತ್ರಜ್ಞಾನ ಅಥವಾ ಟೆಕ್ನಾಲಜಿ ಅಪ್ಡೇಟ್ ಆಗ್ತಾ ಇದೆ. ಸೊ ವಿ ಶುಡ್ ಅಪ್ಡೇಟ್ ವಿತ್ ದ ಟೆಕ್ನಾಲಜಿ. ಕ್ವೆಶ್ಚನ್ ನಂಬರ್ 3. ಹೌ ಮೆನಿ ಬಿಟ್ಸ್ ಡಸ್ ಆನ್ IP ಅಡ್ರೆಸ್ ಕನ್ಸಿಸ್ಟ್? IP ವಿಳಾಸ, IP ಅಡ್ರೆಸ್ ಅಂತೀವಿ, ಎಷ್ಟು ಬಿಟ್ಗಳನ್ನ ಒಳಗೊಂಡಿರುತ್ತೆ? ಸೊ IP ಅಡ್ರೆಸ್ ಇದು 32 ಬಿಟ್ಗಳನ್ನ ಒಳಗೊಂಡಿರುತ್ತೆ. ಕ್ವೆಶ್ಚನ್ ನಂಬರ್ 4. ಎಜುಕೇಶನಲ್ TV ವಾಸ್ ಫಸ್ಟ್ ಇಂಟ್ರೊಡ್ಯೂಸ್ಡ್ ಇನ್ ಇಂಡಿಯಾ ಇನ್ ವಿಚ್ ಇಯರ್? ಶೈಕ್ಷಣಿಕ ಟಿವಿಯನ್ನ ಭಾರತದಲ್ಲಿ ಮೊದಲ ಬಾರಿಗೆ ಯಾವ ವರ್ಷದಲ್ಲಿ ಪರಿಚಯಿಸಲಾಯಿತು? ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ 1959. So television began in India in 1959 as an educational project, and remember it was supported by United Nations Educational, Scientific and Cultural Organization, that is UNESCO, and Ford Foundation. So ಈಗ ಮೇಲ್ ಪ್ರಶ್ನೆ ಬರ್ತವೆ, ಸೊ ನೆನಪಿನಲ್ಲಿಡಬೇಕು. The next question is EDGE stands for EDGE ಅಂತ ಅಂದ್ರೆ the right answer is option B, Enhanced Data for GSM Evolution. So EDGE stands for Enhanced Data for GSM Evolution. It is also known as the Enhanced Data Rates for Global Revolution. So Global Evolution ಇದನ್ನ ನೆನಪಿಡಬೇಕು. ಈ ಒಂದು EDGE ಗೆ ನಾವು
ಎನ್ಹಾನ್ಸ್ಡ್ ಡೇಟಾ ರೇಟ್ಸ್ ಫಾರ್ ಗ್ಲೋಬಲ್ ಎವಲ್ಯೂಷನ್ ಅಂತಲೂ ಕೂಡ ಹೇಳ್ಬೋದು. ಸೊ ಈ ರೀತಿ ಪ್ರಶ್ನೆಗಳು ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ GSM ಸ್ಟ್ಯಾಂಡ್ಸ್ ಫಾರ್ ಗ್ಲೋಬಲ್ ಸಿಸ್ಟಮ್ ಫಾರ್ ಮೊಬೈಲ್. ಸೊ ಇದನ್ನು ಕೂಡ ನೀವು ನೆನಪಿಡಬೇಕು. ಸೊ ಇದರಲ್ಲಿ GSM ಅಂದಾಗ ಗ್ಲೋಬಲ್ ಸಿಸ್ಟಮ್ ಫಾರ್ ಮೊಬೈಲ್ಸ್. ಸೊ ಎಡ್ಜ್ ಇಟ್ ಈಸ್ ಅ ಡಿಜಿಟಲ್ ಮೊಬೈಲ್ ಫೋನ್ ಟೆಕ್ನಾಲಜಿ ದಟ್ ಟ್ರಾನ್ಸ್ಮಿಟ್ ಡೇಟಾ ರೇಟ್ಸ್ ಆಸ್ ಅ ಬ್ಯಾಕ್ವರ್ಡ್ಸ್ ಕಂಪ್ಯಾಟಿಬಲ್ ಎಕ್ಸ್ಟೆನ್ಷನ್ ಆಫ್ GSM. Question number 6. Official information to the press and other news media is normally communicated through which department? ಪತ್ರಿಕಾ ಮತ್ತು ಇತರ ಸುದ್ದಿ ಮಾಧ್ಯಮಗಳಿಗೆ ಅಧಿಕೃತ ಮಾಹಿತಿಯನ್ನು ಸಾಮಾನ್ಯವಾಗಿ ಯಾವ ಇಲಾಖೆ ಮೂಲಕ ತಿಳಿಸಲಾಗುತ್ತೆ? ಆಪ್ಷನ್ ಎ ಪ್ರೆಸ್ ಟ್ರಸ್ಟ್ ಆಫ್ ಇಂಡಿಯಾ, ಆಪ್ಷನ್ ಬಿ ಪ್ರೆಸ್ ಇನ್ಫಾರ್ಮೇಶನ್ ಬ್ಯೂರೋ, ಆಪ್ಷನ್ ಸಿ ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾ, ಆಪ್ಷನ್ ಡಿ ಎನಿ ನ್ಯೂಸ್ ಔಟ್ಲೆಟ್. Yes, here the correct answer for this question is option B, Press Information Bureau. Patrika Mahiti Bureau. So the Press Information Bureau, it is the nodal agency of the Government of India to disseminate information to the print and electronic media on government policies, programs, initiatives, etc. Question number 7. Which is not a bus for data exchange between CPU and memory? CPU ಮತ್ತೆ ಮೆಮೊರಿ ನಡುವೆ ಡೇಟಾ ವಿನಿಮಯಕ್ಕೆ ಬಸ್ ಯಾವುದು? ಆಪ್ಷನ್ ಎ ಡೇಟಾ ಬಸ್, ಆಪ್ಷನ್ ಬಿ ಅಡ್ರೆಸ್ ಬಸ್, ಆಪ್ಷನ್ ಸಿ ಕಂಟ್ರೋಲ್ ಬಸ್, ಆಪ್ಷನ್ ಡಿ ಅನ್ಕಂಟ್ರೋಲ್ಡ್ ಬಸ್. Yes, here the right answer is option D, uncontrolled bus. So bus is a communication system that transport data between components inside a computer or between the computers. So ಈ ಬಸ್ ಅಂದಾಗ ಇದು ಕಂಪ್ಯೂಟರ್ ನ ಒಳಗೆ ಬೇರೆ ಬೇರೆ ಭಾಗಗಳಿಗೆ ಅಥವಾ ಒಂದು ಕಂಪ್ಯೂಟರ್ ಇನ್ನೊಂದು ಕಂಪ್ಯೂಟರ್ಗೆ ಡೇಟಾನ ವರ್ಗಾವಣೆ ಮಾಡ್ತಾ ಇದೆ. So the three different types of bus lines are data, address and control. Question number 8. How might ICT enhance the openness of e-land records? E-land ದಾಖಲೆಗಳ ಮುಕ್ತತೆಯನ್ನು ICT ಹೇಗೆ ಹೆಚ್ಚಿಸಬಹುದು? ಆಪ್ಷನ್ ಎ enabling quick search and retrieval of land records. Option B, reducing the need for land surveys and assessments. Option C, facilitating manual record updates and amendments. Option D, enforcing strict regulations on land transactions. Here the right answer is option A, enabling quick search and retrieval of land records. ಈ ಲ್ಯಾಂಡ್ಗಳ ದಾಖಲೆಯಿಂದ ಮುಕ್ತತೆಯಿಂದ ಏನಾಗ್ತಾ ಇದೆ, ನಾವು ಭೂ ದಾಖಲೆಗಳ ಬಗ್ಗೆ ಮಾಹಿತಿಯನ್ನು ತ್ವರಿತವಾಗಿ ಶೋಧ ಮಾಡಬಹುದು ಮತ್ತೆ ಪಡೆಯಬಹುದು. Question number 9. Select the option that includes file format suitable for distributing sound files across the internet. ಅಂತರ್ಜಾಲದ ಮೂಲಕ ಧ್ವನಿ ಫೈಲ್ಗಳನ್ನು ವಿತರಣೆ ಮಾಡಲು ಸೂಕ್ತವಾದ ಫೈಲ್ ಸ್ವರೂಪವನ್ನು ಆಯ್ಕೆ ಮಾಡಬೇಕಾಗಿದೆ. The right answer is option D, MIDI, WAV, WMA, MP3. Question number 10. SMTP is an acronym for SMTP ಅಂತಂದ್ರೆ the right answer is option A, Simple Mail Transport Protocol. Simple Mail Transport Protocol. So SMTP, it is a set of communication guidelines that allow the software to transmit an electronic mail over the internet. Is called Simple Mail Transfer Protocol. SMTP ಅಂತ ಕರಿತೀವಿ. ಅಂತ ಇಲ್ಲಿ ಏನಾಗ್ತಾ ಇದೆ, ಒಂದು ಸಾಫ್ಟ್ವೇರ್ ನಿಂದ ಇದೊಂದು ಸಾಫ್ಟ್ವೇರ್ ಆಗಿದೆ. ಇದೇನ್ ಮಾಡ್ತಾ ಇದೆ ಅಂತಂದ್ರೆ ಎಲೆಕ್ಟ್ರಾನಿಕ್ ಮೇಲ್ ಮೂಲಕ ಮಾಹಿತಿಯನ್ನ ಫಾರ್ವರ್ಡ್ ಮಾಡ್ತಾ ಇದೆ. ಸೊ ಇದನ್ನ ನಾವು ಮೆಸೇಜ್ ಗಳನ್ನ ಕಳುಹಿಸಲು ಬಳಸ್ತಾ ಇದ್ದೀವಿ. Question number 11. Which of the following is an example of proprietary system software? ಕೆಳಗಿನವುಗಳಲ್ಲಿ ಯಾವುದು proprietary system software ಗೆ ಉದಾಹರಣೆಯಾಗಿದೆ? ಆಪ್ಷನ್ ಎ ಲಿನಕ್ಸ್, ಆಪ್ಷನ್ ಬಿ ಮೈಕ್ರೋಸಾಫ್ಟ್ ಇಂಟರ್ನೆಟ್ ಎಕ್ಸ್ಪ್ಲೋರರ್, ಆಪ್ಷನ್ ಸಿ ಮೈಕ್ರೋಸಾಫ್ಟ್ ಆಫೀಸ್, ಆಪ್ಷನ್ ಡಿ ಮೈಕ್ರೋಸಾಫ್ಟ್ ವಿಂಡೋಸ್. Here the right answer is option D, Microsoft Windows is known as the proprietary system software. So Microsoft Windows, it is an example of proprietary system software. So proprietary system software means it is a software that is owned by a specific company or individual and is typically only available for the use through a license. So ಈ ಒಂದು ಸಾಫ್ಟ್ವೇರ್ ಅನ್ನ ಯಾವುದೇ ಒಂದು ಕಂಪನಿ ಹೊಂದಿರಬಹುದು ಅಥವಾ ಇಂಡಿವಿಜುವಲ್ ವ್ಯಕ್ತಿ ಕೂಡ ಹೊಂದಿರಬಹುದು, ಆದ್ರೆ ಇದನ್ನ ಯೂಸ್ ಮಾಡಲು ನಾವು ಲೈಸೆನ್ಸ್ ಅನ್ನ ಪಡಿಬೇಕಾಗಿರುತ್ತೆ. This is an in contrast to open source software which is freely available. So ಇದನ್ನು ಕೂಡ ನೆನಪಿಡಬೇಕು, ಓಪನ್ ಸೋರ್ಸ್ ಸಾಫ್ಟ್ವೇರ್ ಅಂದಾಗ ಇದು ಫ್ರೀ ಆಗಿ ಪಬ್ಲಿಕ್ ಗೆ ಅವೈಲೇಬಲ್ ಇರುತ್ತೆ. Question number 12. Which of the following is not true about RAM? ಕೆಳಗಿನವುಗಳಲ್ಲಿ ಯಾವುದು RAM ನ ಬಗ್ಗೆ ನಿಜ ಆಗಿಲ್ಲ? ಆಪ್ಷನ್ ಎ RAM is temporary storage. RAM ಒಂದು ತಾತ್ಕಾಲಿಕ ಶೇಖರಣೆ ಪ್ರದೇಶವಾಗಿದೆ.
ಆಪ್ಷನ್ ಬಿ ರ್ಯಾಮ್ ಇಸ್ ದ ಸೇಮ್ ಆಸ್ ಹಾರ್ಡ್ ಡಿಸ್ಕ್. ರ್ಯಾಮ್ ಹಾರ್ಡ್ ಡಿಸ್ಕ್ ನ ಸಂಗ್ರಹದಂತೆ ಕಾರ್ಯ ಮಾಡ್ತಾ ಇದೆ. ಆಪ್ಷನ್ ಸಿ ರ್ಯಾಮ್ ಇಸ್ ವಾಲಟೈಲ್. ರ್ಯಾಮ್ ಒಂದು ಬಾಷ್ಪಶೀಲವಾಗಿದೆ. ಆಪ್ಷನ್ ಡಿ ಇನ್ಫಾರ್ಮೇಶನ್ ಸ್ಟೋರ್ಡ್ ಇನ್ ರ್ಯಾಮ್ ಈಸ್ ಗಾನ್ ವೆನ್ ಯು ಟರ್ನ್ ಆಫ್ ದ ಕಂಪ್ಯೂಟರ್. ಸೊ ನಾವು ಆಪ್ಷನ್ ಡಿ ಯಾವಾಗ ಕಂಪ್ಯೂಟರ್ನ ಆಫ್ ಮಾಡ್ತೀವಿ ರ್ಯಾಮ್ ನಲ್ಲಿರೋ ಮಾಹಿತಿ ಹೋಗ್ತಾ ಇದೆ. ವಿಚ್ ಆಫ್ ದ ಫಾಲೋವಿಂಗ್ ಇಸ್ ನಾಟ್ ಟ್ರೂ ಅಬೌಟ್ ರ್ಯಾಮ್ ಅಂದಾಗ ಆಪ್ಷನ್ ಬಿ ರ್ಯಾಮ್ ಇಸ್ ದ ಸೇಮ್ ಆಸ್ ಹಾರ್ಡ್ ಡಿಸ್ಕ್ ಸ್ಟೋರೇಜ್. ಸೊ ಇದು ರ್ಯಾಮ್ನೇ ಬೇರೆ ಹಾರ್ಡ್ ಡಿಸ್ಕ್ನೇ ಬೇರೆ. ಸೊ ಹೀಗಾಗಿ ಆಪ್ಷನ್ ಬಿ ಸರಿಯಾಗಿದೆ. ರ್ಯಾಮ್ ಹಾರ್ಡ್ ಡಿಸ್ಕ್ ಸಂಗ್ರಹದಂತೆ ಇರುತ್ತದೆ ಎಂಬುದು ಇಲ್ಲಿ ತಪ್ಪಾಗಿದೆ. ಸೊ ದ ಕಂಪ್ಯೂಟರ್ ಹ್ಯಾಸ್ ಬೋತ್ ರ್ಯಾಮ್ ಅಂಡ್ ರೋಮ್ ವಿಚ್ ಸ್ಟ್ಯಾಂಡ್ಸ್ ಫಾರ್ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ ಅಂಡ್ read only memory. RAM, it is volatile memory, which means that when you restart or shut down the computer, the information temporarily held in the module is deleted. So ನೀವು ಒಂದ್ಸಾರಿ ಕಂಪ್ಯೂಟರ್ ನ ಶಟ್ ಡೌನ್ ಮಾಡಿ ಆನ್ ಮಾಡಿದ್ರೆ ರ್ಯಾಮ್ ನಲ್ಲಿರೋ ಮಾಹಿತಿ ಹೋಗ್ತಾ ಇದೆ. Because the data is stored electronically on transistors, it vanishes when there is no electric current. Question number 13. An older type of data communication channel using multiple copper wires is called dash technology. ಬಹು ತಾಮ್ರದ ತಂತಿಗಳನ್ನ ಬಳಸಿಕೊಂಡು ಹಳೆಯ ರೀತಿಯ ಡೇಟಾ ಸಂವಹನ ಚಾನೆಲ್ ಅನ್ನ ಡ್ಯಾಶ್ ತಂತ್ರಜ್ಞಾನ ಅಂತ ಕರಿತೀವಿ. ಆಪ್ಷನ್ ಎ ಮೈಕ್ರೋವೇವ್, ಆಪ್ಷನ್ ಬಿ ಫೈಬರ್ ಆಪ್ಟಿಕ್ ಕೇಬಲ್, ಆಪ್ಷನ್ ಸಿ ಕೋಎಕ್ಸಿಕಲ್ ಕೇಬಲ್, ಆಪ್ಷನ್ ಡಿ ಟ್ವಿಸ್ಟೆಡ್ ಪೇರ್. ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ ಟ್ವಿಸ್ಟೆಡ್ ಪೇರ್, ತಿರುಚಿದ ಜೋಡಿ. ಆಪ್ಷನ್ ಡಿ ಇಲ್ಲಿ ಸರಿಯಾಗಿದೆ. ಕ್ವೆಶ್ಚನ್ ನಂಬರ್ 14. ವಿಚ್ ಆಫ್ ದ ಫಾಲೋವಿಂಗ್ ರಿಪ್ರೆಸೆಂಟ್ಸ್ ಬಿಲಿಯನ್ ಕ್ಯಾರೆಕ್ಟರ್ಸ್? ಈ ಕೆಳಗಿನವುಗಳಲ್ಲಿ ಯಾವುದು ಬಿಲಿಯನ್ ಅಕ್ಷರಗಳನ್ನು ಪ್ರತಿನಿಧಿಸ್ತಾ ಇದೆ? ಆಪ್ಷನ್ ಎ ಮೆಗಾಬೈಟ್, ಆಪ್ಷನ್ ಬಿ ಕಿಲೋಬೈಟ್, ಆಪ್ಷನ್ ಸಿ ಗಿಗಾಬೈಟ್, ಆಪ್ಷನ್ ಡಿ ಟೆರಾಬೈಟ್. Yes, here the right answer for this question is option C, gigabyte, GB. So 1 KB is equal to about 1000 bytes or 1024 bytes. So ಇಲ್ಲಿ ಪ್ರಿಸೈಸ್ ಆಗಿ ಹೇಳಬೇಕಂತಂದ್ರೆ 1024 bytes. ಸೊ ಅದೇ ರೀತಿ 1 MB ಅಂದಾಗ 1024 KB. ಅದೇ ರೀತಿ 1 GB ಅಂದಾಗ 1024 MB. 1 terabyte ಅಂದಾಗ 1024 GB. Question number 15. Which of the following is an open source software? ಕೆಳಗಿನವುಗಳಲ್ಲಿ ಯಾವುದು ಓಪನ್ ಸೋರ್ಸ್ ಸಾಫ್ಟ್ವೇರ್ ಆಗಿದೆ? ಸೊ ಓಪನ್ ಅವಾಗಲೇ ಹೇಳಿದೆ, ಓಪನ್ ಸೋರ್ಸ್ ಸಾಫ್ಟ್ವೇರ್ ಅಂದಾಗ ಫ್ರೀ ಆಗಿ ಪಬ್ಲಿಕ್ಗೆ ಲಭ್ಯವಿರುತ್ತೆ. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, ಮೊಜಿಲ್ಲಾ ಫೈರ್ಫಾಕ್ಸ್. ಇಟ್ ಈಸ್ ಅನ್ ಓಪನ್ ಸೋರ್ಸ್ software. So in computer terminology, open source software, it is a software with a source code that the user can modify, enhance and also share due to its public accessibility. So ಇಲ್ಲಿ ಈ ಒಂದು ಸಾಫ್ಟ್ವೇರ್ ಅನ್ನ ಪಬ್ಲಿಕ್ ಮಾಡಿಫೈ ಮಾಡಬಹುದು, ಎನ್ಹಾನ್ಸ್ ಮಾಡಬಹುದು, ಶೇರ್ ಕೂಡ ಮಾಡಬಹುದು. ಸೊ ಈ ಒಂದು ಮೊಜಿಲ್ಲಾ ಫೈರ್ಫಾಕ್ಸ್ ಇದು ಒಂದು ಓಪನ್ ಸೋರ್ಸ್ ಸಾಫ್ಟ್ವೇರ್ ಆಗಿದೆ. ಇಟ್ ಈಸ್ ಡೆವಲಪ್ಡ್ ಬೈ ಮೊಜಿಲ್ಲಾ ಫೌಂಡೇಶನ್. Question number 16. Symbols A to F are used in which one of the following? ಸೊ ಈ ಕೆಳಗಿನ ಯಾವುದರಲ್ಲಿ ಏನಿಂದ ಎಫ್ ಚಿಹ್ನೆಗಳನ್ನ ಬಳಸಲಾಗುತ್ತೆ? ಬೈನರಿ ನಂಬರ್ ಸಿಸ್ಟಮ್, ಡೆಸಿಮಲ್ ನಂಬರ್ ಸಿಸ್ಟಮ್, ಹೆಕ್ಸಾಡೆಸಿಮಲ್ ನಂಬರ್ ಸಿಸ್ಟಮ್, ಆಕ್ಟಲ್ ನಂಬರ್ ಸಿಸ್ಟಮ್. ಸೊ ಸಿಂಬಲ್ಸ್ ಎ ಟು ಎಫ್ ಇವುಗಳನ್ನ ನಾವು ಈ ಒಂದು ಹೆಕ್ಸಾಡೆಸಿಮಲ್ ನಂಬರ್ ಸಿಸ್ಟಮ್ ನಲ್ಲಿ ಬಳಕೆ ಮಾಡ್ತೀವಿ. ಸೊ ಇಲ್ಲಿ ಬೈನರಿ ಅಂದಾಗ ಬೈನರಿ ನಂಬರ್ ಸಿಸ್ಟಮ್ ಈಸ್ ಯೂಸ್ ಟು ಸ್ಟೋರ್ ದ ಡೇಟಾ ಅಂಡ್ ಪರ್ಫಾರ್ಮ್ ದ ಕ್ಯಾಲ್ಕುಲೇಷನ್ ಇನ್ ಕಂಪ್ಯೂಟರ್ಸ್. ಹಿಯರ್ ದ ಬೇಸ್ ಇಸ್ 2. ಸೊ ಈ ಬೈನರಿ ಓನ್ಲಿ 0 and 1 are included. So each digit is a binary is known as bit. So ಅದೇ ರೀತಿ ಆಕ್ಟಲ್ ಅಂದಾಗ ಆಕ್ಟಲ್ ನಲ್ಲಿ the base is 8. It includes from 0 to 7. So decimal ಅಂದಾಗ in decimal the base will be 10. So remember it is a positional value system. So the value lies between 0 to 9. So ಅದೇ ರೀತಿ hexadecimal ಅಂದಾಗ the base is 16. ಸೊ ಇದು 0 to 9 ನಂಬರ್ ಅನ್ನು ಒಳಗೊಂಡಿರುತ್ತದೆ, ಜೊತೆಗೆ A to F ಅಲ್ಫಾಬೆಟ್ಸ್ ಗಳನ್ನ ಒಳಗೊಂಡಿರುತ್ತದೆ. ಕ್ವೆಶ್ಚನ್ ನಂಬರ್ 17. ವೆನ್ ಅ ಕಂಪ್ಯೂಟರ್ ಇಸ್ ಬೂಟಿಂಗ್, ಬಯಾಸ್ ಇಸ್ ಲೋಡೆಡ್ ಟು ದ ಮೆಮೊರಿ ಬೈ. ಕಂಪ್ಯೂಟರ್ ಬೂಟ್ ಆಗುತ್ತಿರುವಾಗ ಬಯಾಸ್ ಅನ್ನ ಮೆಮೊರಿಗೆ ಲೋಡ್ ಮಾಡಲಾಗುತ್ತೆ. ಆಪ್ಷನ್ ಎ ರ್ಯಾಮ್ ನಿಂದ, ಆಪ್ಷನ್ ಬಿ ರಾಮ್, ಆಪ್ಷನ್ ಸಿ CD ROM, ಆಪ್ಷನ್ ಡಿ TCP. Yes, here the right answer is option B, ROM, read only memory. So BIOS, it stands for basic input output system. It is the program a computer's microprocessor uses to start the computer system after it powered on.
ಸೊ ಇಲ್ಲಿ ಬಯಾಸ್ ಅಂದಾಗ ಬೇಸಿಕ್ ಇನ್ಪುಟ್ ಔಟ್ಪುಟ್ ಸಿಸ್ಟಮ್ ಅಂತ ಕರಿತೀವಿ. ಸೊ ಇಟ್ ಈಸ್ ದ ಪ್ರೋಗ್ರಾಮ್ ಕಂಪ್ಯೂಟರ್ಸ್ ಮೈಕ್ರೋ ಪ್ರೊಸೆಸರ್ ಯೂಸಸ್ ಟು ಸ್ಟಾರ್ಟ್ ದ ಕಂಪ್ಯೂಟರ್. ಸೊ ಯಾವಾಗ ಕಂಪ್ಯೂಟರ್ನ ಆನ್ ಮಾಡ್ತೀವಿ ಸೊ ಅದು ಆನ್ ಆಗಲು ಈ ಬಯಾಸ್ ಅನ್ನ ಬಳಸಿಕೊಳ್ಳುತ್ತೆ. ಕ್ವೆಶನ್ ನಂಬರ್ 18. ಎಸ್ MIME ಇನ್ ಇಂಟರ್ನೆಟ್ ಟರ್ಮಿನಾಲಜಿ ಸ್ಟ್ಯಾಂಡ್ಸ್ ಫಾರ್. ಇಂಟರ್ನೆಟ್ ತಂತ್ರಜ್ಞಾನದಲ್ಲಿ SMIME ಅಂತಂತಂದ್ರೆ ಸೊ ಇನ್ ಇಂಟರ್ನೆಟ್ ಟೆಕ್ನಾಲಜಿ SMIME stands for Secure Multi-Purpose Internet Mail Extension. So Secure Multi-Purpose Internet Mail Extension in Internet Technology. So it is a public key encryption technology. It is used to add security to emails. It is based on the SMTP. And it is going to add digital signature for the authentication of the sender and privacy of the communication. Question number 19. Which type of computers uses the 8-bit code called EBCDIC? EBCDIC ಎಂಬ 8-bit ಕೋಡ್ ಅನ್ನ ಯಾವ ರೀತಿಯ ಕಂಪ್ಯೂಟರ್ಗಳು ಬಳಸ್ತಾ ಇವೆ? ಆಪ್ಷನ್ ಎ ಮಿನಿ ಕಂಪ್ಯೂಟರ್ಸ್, ಆಪ್ಷನ್ ಬಿ ಮೈಕ್ರೋ ಕಂಪ್ಯೂಟರ್ಸ್, ಆಪ್ಷನ್ ಸಿ ಮೇನ್ ಫ್ರೇಮ್ ಕಂಪ್ಯೂಟರ್ಸ್, ಆಪ್ಷನ್ ಡಿ ಸೂಪರ್ ಕಂಪ್ಯೂಟರ್ಸ್. Yes, here the right answer is option C, mainframe computers. So mainframe computers type of computers uses 8-bit code called EBCDIC. Question number 20. What is blog? Blog andre enu? Option A, online music. Option B, intranet. Option C, a personal or corporate website in the form of an online journal. Option D, a personal or corporate Google search. So ಈ ಬ್ಲಾಗ್ ಅಂದಾಗ ಬ್ಲಾಗ್ it is a personal or corporate website in the form of an online journal. ಸೊ ಬ್ಲಾಗ್ ಒಂದು ಆನ್ಲೈನ್ ಜರ್ನಲ್ ಆಗಿದೆ. ಇಲ್ಲಿ ನಾವು ಇದು ಒಂದು ವೈಯಕ್ತಿಕ ಅಥವಾ ಕಾರ್ಪೊರೇಟ್ ವೆಬ್ಸೈಟ್ ಆಗಿದೆ. Question number 21. The accounting software Tally was developed by. ಸೊ ಲೆಕ್ಕ ಪರಿಶೋಧಕ ಸಾಫ್ಟ್ವೇರ್ ಆದ ಟ್ಯಾಲಿ ಅನ್ನ ಯಾರು ಅಭಿವೃದ್ಧಿಪಡಿಸಿದ್ರು? ಆಪ್ಷನ್ ಎ HCL, ಆಪ್ಷನ್ ಬಿ TCS, option C Infosys, option D Wipro. Yes, here the right answer is option B TCS. Question number 22. Microprocessing is made for computer, digital system, calculator, electronic goods. ಈ ಮೈಕ್ರೋಪ್ರೊಸೆಸಿಂಗ್ ಅನ್ನ ಯಾವುದಕ್ಕಾಗಿ ಮಾಡಲಾಗಿದೆ? ಕಂಪ್ಯೂಟರ್, ಡಿಜಿಟಲ್ ವ್ಯವಸ್ಥೆ, ಕ್ಯಾಲ್ಕುಲೇಟರ್, ಎಲೆಕ್ಟ್ರಾನಿಕ್ ವಸ್ತುಗಳು. The right answer is option B, digital ವ್ಯವಸ್ಥೆಗಾಗಿ. So for digital system, microprocessing is made. Question number 23. CorelDRAW is a popular illustration program, programming language, text program, none of the above. CorelDRAW ಇದು ಯಾವುದಕ್ಕೆ ಜನಪ್ರಿಯವಾಗಿದೆ? ಇದು ವಿವರಣೆ ಕಾರ್ಯಕ್ರಮಕ್ಕೆ, ಪ್ರೋಗ್ರಾಮಿಂಗ್ ಭಾಷೆಗೆ, ಪಠ್ಯ ಕಾರ್ಯಕ್ರಮ ಮೇಲಿನ ಯಾವುದು ಅಲ್ಲ. Yes, here the right answer is option A. CorelDRAW, it is a popular illustration program. CorelDRAW, it is used for vector graph images. It is a family of software programs used for editing vector graphics, illustration and design. Question number 24. Data can be saved on banking storage medium known as. ಬ್ಯಾಂಕಿಂಗ್ ಶೇಖರಣಾ ಮಾಧ್ಯಮದಲ್ಲಿ ಡೇಟಾವನ್ನು ಉಳಿಸಲು ಏನು ಬಳಸ್ತೀವಿ? ಆಪ್ಷನ್ ಎ ಕಾಂಪ್ಯಾಕ್ಟ್ ಡಿಸ್ಕ್ ರೆಕಾರ್ಡೇಬಲ್, ಆಪ್ಷನ್ ಬಿ ಕಂಪ್ಯೂಟರ್ ಡಿಸ್ಕ್ ರೀರೈಟೇಬಲ್, ಆಪ್ಷನ್ ಸಿ ಕಾಂಪ್ಯಾಕ್ಟ್ ಡಿಸ್ಕ್ ರೀರೈಟೇಬಲ್, ಆಪ್ಷನ್ ಡಿ ಕಂಪ್ಯೂಟರ್ ಡೇಟಾ ರೀರೈಟೇಬಲ್. Yes, here the right answer is option C, compact disk rewritable. Question number 25. Transfer of data from one application to another line is known as. ಒಂದು ಅಪ್ಲಿಕೇಶನ್ ಇಂದ ಇನ್ನೊಂದಕ್ಕೆ ಡೇಟಾ ವರ್ಗಾವಣೆ ಮಾಡುವುದನ್ನ ಏನಂತ ಕರಿತೀವಿ? ಆಪ್ಷನ್ ಎ ಡೈನಾಮಿಕ್ ಡಿಸ್ಕ್ ಎಕ್ಸ್ಚೇಂಜ್, ಆಪ್ಷನ್ ಬಿ ಡಾಟ್ಗಿ ಡೇಟಾ ಎಕ್ಸ್ಚೇಂಜ್, ಆಪ್ಷನ್ ಸಿ ಡಾಗ್ಮ್ಯಾಟಿಕ್ ಡೇಟಾ ಎಕ್ಸ್ಚೇಂಜ್, ಆಪ್ಷನ್ ಡಿ ಡೈನಾಮಿಕ್ ಡೇಟಾ ಎಕ್ಸ್ಚೇಂಜ್. The right answer is option D, dynamic data exchange. Question number 26. Which of the following statement is correct? Modem is a software. Modem helps in stabilizing the voltage. Option C, modem is a operating system. Option D, modem converts the analog signal into digital signal and vice versa. ಕೆಳಗಿನಲ್ಲಿ ಮೋಡಮ್ಗೆ ಸಂಬಂಧಪಟ್ಟಂತೆ ಯಾವ ಹೇಳಿಕೆ ಸರಿಯಾಗಿದೆ ಅಂತಂದ್ರೆ ಆಪ್ಷನ್ ಡಿ, modem it is going to convert the analog signals into digital signal and also vice versa. modem analog signal ಅನ್ನ ಡಿಜಿಟಲ್ ಸಿಗ್ನಲ್ ಆಗಿ ಮತ್ತೆ ಡಿಜಿಟಲ್ ಸಿಗ್ನಲ್ ಅನ್ನ ಅನಲಾಗ್ ಸಿಗ್ನಲ್ ಆಗಿ ಪರಿವರ್ತನೆ ಮಾಡ್ತಾ ಇದೆ. So modem means a modulator, demodulator.
It is a computer hardware device that converts data from digital format into analog format and vice versa. Question number 27. Information and communication technology includes online learning, learning through the use of EduSat, ವೆಬ್ ಬೇಸ್ಡ್ ಲರ್ನಿಂಗ್, ಆಲ್ ಆಫ್ ದಿ ಅಬೌವ್. ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನ ಏನನ್ನ ಒಳಗೊಂಡಿದೆ? ಆನ್ಲೈನ್ ಕಲಿಕೆ, ಎಡ್ಯುಸೆಟ್ ಬಳಕೆ ಮೂಲಕ ಕಲಿಕೆ, ವೆಬ್ ಆಧಾರಿತ ಕಲಿಕೆ, ಮೇಲಿನ ಎಲ್ಲ. ಎಸ್, ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ, ಮೇಲಿನ ಎಲ್ಲ. ಆಲ್ ಆಫ್ ದಿ ಅಬೌವ್ ಇಸ್ ದ ರೈಟ್ ಆನ್ಸರ್. Question number 28. Statement. Google Drive is a cloud-based storage device. Google Drive ಇದು ಒಂದು ಕ್ಲೌಡ್ ಆಧಾರಿತ ಶೇಖರಣಾ ಸೇವೆಯಾಗಿದೆ. ಸ್ಟೇಟ್ಮೆಂಟ್ 2 ಅಂದ್ರೆ ಹೇಳಿಕೆ. ಫೋಟೋಶಾಪ್ ಇಸ್ ಅ ಪಾಪ್ಯುಲರ್ ಗ್ರಾಫಿಕ್ ಡಿಸೈನ್ ಸಾಫ್ಟ್ವೇರ್. ಫೋಟೋಶಾಪ್ ಜನಪ್ರಿಯ ಗ್ರಾಫಿಕ್ ವಿನ್ಯಾಸ ಸಾಫ್ಟ್ವೇರ್ ಆಗಿದೆ. ಸೊ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ. ಬೋತ್ ಸ್ಟೇಟ್ಮೆಂಟ್ 1 and 2 ಆರ್ ಟ್ರೂ. ಇಲ್ಲಿ ಹೇಳಿಕೆ 1 ಮತ್ತು 2 ಎರಡೂ ಕೂಡ ನಿಜವಾಗಿವೆ. Question number 29. The speed of processor of a computer is measured in. ಕಂಪ್ಯೂಟರ್ ಪ್ರೊಸೆಸರ್ ನ ವೇಗವನ್ನ ಯಾವುದರಲ್ಲಿ ಅಳಿತೀವಿ? ಆಪ್ಷನ್ ಎ ಗಿಗಾಹರ್ಟ್ಸ್, ಆಪ್ಷನ್ ಬಿ ಬಾರ್ಡ್, ಆಪ್ಷನ್ ಸಿ BPS, ಆಪ್ಷನ್ ಡಿ MIPS. Here the correct answer for this question is option A, gigahertz. So gigahertz ನಲ್ಲಿ ಕಂಪ್ಯೂಟರ್ ನ ಪ್ರೊಸೆಸರ್ ನ ಅಳತೆ ಮಾಡ್ತೀವಿ. Question number 30. The ability to read and write each piece of information in a storage device in approximately the same length of the time of its location is. ಶೇಖರಣಾ ಸಾಧನದಲ್ಲಿನ ಪ್ರತಿಯೊಂದು ಮಾಹಿತಿಯನ್ನು ಅದರ ಸ್ಥಳದ ಸರಿಸುಮಾರು ಅದೇ ಸಮಯದಲ್ಲಿ ಓದುವ ಮತ್ತು ಬರೆಯುವ ಸಾಮರ್ಥ್ಯವನ್ನ ಏನಂತ ಕರಿತೀವಿ? ಸೀಕ್ವೆನ್ಷಿಯಲ್ ಆಕ್ಸೆಸ್, ರಾಸ್ಟರ್ ಸ್ಕ್ಯಾನ್, ಸರ್ಚ್, ರ್ಯಾಂಡಮ್ ಆಕ್ಸೆಸ್. The right answer is option D, random access. Question number 31. The section of IT Act which deals with punishment for online abuse of children. ಮಕ್ಕಳ ಆನ್ಲೈನ್ ನಿಂದನೆಗಾಗಿ ಶಿಕ್ಷೆಯನ್ನು ವಿವರಿಸುವ IT ಕಾಯ್ದೆ ವಿಭಾಗ. ಆಪ್ಷನ್ ಎ 64B, ಆಪ್ಷನ್ ಬಿ 65B, ಆಪ್ಷನ್ ಸಿ 66B, ಆಪ್ಷನ್ ಡಿ 67B. The correct answer is option D, 67B. So section 67B of the Act provides punishment for publishing, browsing or transmitting child pornography in electronic form. Question number 32. JPEG stands for. JPEG ಅಂತ ಅಂದ್ರೆ 4 ಆಪ್ಷನ್ಗಳನ್ನು ನೀಡಿದ್ದಾರೆ. The right answer is option D, Joint Pixel Exchange Group. ಇಲ್ಲಿ JPG ಅಂದಾಗ ಜಾಯಿಂಟ್ ಫೋಟೋಗ್ರಾಫಿಕ್ ಎಕ್ಸ್ಪರ್ಟ್ ಗ್ರೂಪ್. ಸೊ ಆಪ್ಷನ್ ಬಿ, ಜಾಯಿಂಟ್ ಫೋಟೋಗ್ರಾಫಿಕ್ ಎಕ್ಸ್ಪರ್ಟ್ ಗ್ರೂಪ್. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಸಾರಿ, ಇಲ್ಲಿ ಡಿ ಅಂತ ಬರ್ತೀನಿ, ಇಲ್ಲಿ ಆಪ್ಷನ್ ಎ ಸರಿಯಾಗಿದೆ. JPG ಇಟ್ ಸ್ಟ್ಯಾಂಡ್ಸ್ ಫಾರ್ ಜಾಯಿಂಟ್ ಫೋಟೋಗ್ರಾಫಿಕ್ ಎಕ್ಸ್ಪರ್ಟ್ ಗ್ರೂಪ್. ಸೊ ತಿದ್ಕೊಳ್ಳಿ. ಸೊ JPEG it stands for Joint Photographic Expert Group, which is the name of the group who created the JPEG standard. Question number 33. Find the odd one. So ಇಲ್ಲಿ odd one find out ಮಾಡಬೇಕು. Google Chrome, Bing, Firefox, Microsoft Edge. The correct answer is option B, Bing. Because ಯಾಕಂದ್ರೆ Google Chrome, Firefox ಮತ್ತೆ Microsoft Edge ಮೂರು ಕೂಡ ಸರ್ಚ್ ಎಂಜಿನ್ ಗಳಾಗಿವೆ. ನಾವು ಸರ್ಚ್ ಮಾಡಲು ಬಳಸ್ತಾ ಇದ್ದೀವಿ. ಉದಾಹರಣೆಗೆ ಗೂಗಲ್ ಕ್ರೋಮ್, ಫೈರ್ಫಾಕ್ಸ್ ಮತ್ತೆ ಮೈಕ್ರೋಸಾಫ್ಟ್ ಎಂಜಿನ್ ಎಲ್ಲವೂ ಕೂಡ ವೆಬ್ ಬ್ರೌಸರ್ ಗಳಾಗಿವೆ. ಆದ್ರೆ ಬಿಂಗ್ ಇದು ವೆಬ್ ಬ್ರೌಸರ್ ಅಲ್ಲ. ಕ್ವೆಶ್ಚನ್ ನಂಬರ್ 34. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಅನ್ ಇ ಗವರ್ನೆನ್ಸ್ ಇನಿಷಿಯೇಟಿವ್? ಈ ಕೆಳಗಿನವುಗಳಲ್ಲಿ ಯಾವುದು ಈ ಆಡಳಿತ ಉಪಕ್ರಮವಾಗಿದೆ? ಪಾಸ್ ಇಂಪ್ಲಿಮೆಂಟೇಷನ್, ಕೈಟ್, ಸ್ಮಾರ್ಟ್ ಕ್ಲಾಸ್ ರೂಮ್, ಸಮಗ್ರ. ದ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಇಸ್ ಪಾಸ್ ಇಂಪ್ಲಿಮೆಂಟೇಷನ್. ಸೊ ಆಪ್ಷನ್ ಎ ಇಲ್ಲಿ ಸರಿಯಾಗಿದೆ, ಡಿ ಅಲ್ಲ, ಆಪ್ಷನ್ ಎ. ಸೊ ಪಾಸ್ means free and open source software. It is an umbrella term for software that is simultaneously considered both free software and open source software. So next question is match the following. So the right answer is option 2. VoIP, use of internet to make phone calls. Fiber optic cable makes use of light pulses to transmit data. URL, text used
by web browsers to locate a web address on the internet. UTP cable most appropriate to connect computers in a small building. Question number 36. Spot the facility which is not a cloud-based video conferencing service. ಕ್ಲೌಡ್ ಆಧಾರಿತ ವಿಡಿಯೋ ಕಾನ್ಫರೆನ್ಸಿಂಗ್ ಸೇವೆ ಅಲ್ಲದ ಸೌಲಭ್ಯವನ್ನು ಗುರುತಿಸಿ. ಜೂಮ್, ಜೂಮ್ಲಾ, ಗೋ ಟು ಮೀಟಿಂಗ್, ವೆಬೆಕ್ಸ್. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, ಜೂಮ್ಲಾ. ಜೂಮ್ಲಾ ಇದು ಒಂದು ವಿಡಿಯೋ ಕಾನ್ಫರೆನ್ಸಿಂಗ್ ಸರ್ವಿಸ್ ಅಲ್ಲ. Joomla, it is an open source content management system, remember, which is used to build websites and online applications. So ಈ Joomla ಇದು ಒಂದು ಓಪನ್ ಸೋರ್ಸ್ ಕಂಟೆಂಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಆಗಿದೆ. ಸೊ ವೆಬ್ಸೈಟ್ ಗಳನ್ನ ಮತ್ತೆ ಪ್ರಿಪೇರ್ ಮಾಡಲು, ಆನ್ಲೈನ್ ಅಪ್ಲಿಕೇಶನ್ಸ್ ಗಳನ್ನ ಪ್ರಿಪೇರ್ ಮಾಡಲು ಬಳಸಲಾಗುತ್ತೆ. ಕ್ವೆಶ್ಚನ್ ನಂಬರ್ 37, ಮ್ಯಾಚ್ ದ ಫಾಲೋವಿಂಗ್. ಆಪ್ಷನ್ ಡಿ ಇಸ್ ರೈಟ್. ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ 2005, Information Technology Act 2000, Indian Copyright Act 1957, Goods and Service Tax 2017. Question number 38. Which one of the following is not antivirus software? ಕೆಳಗಿನವುಗಳಲ್ಲಿ ಯಾವುದು ಆಂಟಿವೈರಸ್ ಸಾಫ್ಟ್ವೇರ್ ಅಲ್ಲ? Kaspersky, Norton, Google Chrome, Avasta. So very easy. Google Chrome ಇದು ವೆಬ್ ಬ್ರೌಸರ್ ಆಗಿದೆ, ಆಂಟಿವೈರಸ್ ಸಾಫ್ಟ್ವೇರ್ ಅಲ್ಲ. Question number 39. Mayflower 400 was popularized in the news. What it is related to? So Mayflower 400 ಇದು ಸುದ್ದಿಯಲ್ಲಿ ಜನಪ್ರಿಯವಾಯಿತು. ಇದು ಯಾವುದಕ್ಕೆ ಸಂಬಂಧಿಸಿದೆ? ಮೈನಿಂಗ್ ರೋಬೋಟ್, ಸೋಲಾರ್ ಪ್ರೋಬ್, ವ್ಯಾಕ್ಸಿನ್ ಡೆಲಿವರಿಂಗ್ ರೋಬೋಟ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಶಿಪ್. ಸೊ Mayflower 400 ಇದು ಒಂದು Mayflower 400 it is world's first artificial intelligence. Remember, so option D is the right answer, artificial intelligence ship. Question number 40. The institution which launched an e-learning hub for villagers under ಉನ್ನತ್ ಭಾರತ್ ಅಭಿಯಾನ್. ಉನ್ನತ್ ಭಾರತ್ ಅಭಿಯಾನದ ಅಡಿಯಲ್ಲಿ ಹಳ್ಳಿಗರಿಗೆ e-learning hub ಅನ್ನು ಪ್ರಾರಂಭಿಸಿದ ಸಂಸ್ಥೆ. The right answer is option A, IIM Kozhikode. So the Indian Institute of Management Kozhikode, it is set to launch an e-learning hub and library as a pilot project for villagers in Maur. Question number 41. NIEPA stands for. NIEPA ಅಂತಂತಂದ್ರೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಶನಲ್ ಪ್ಲಾನಿಂಗ್ ಅಂಡ್ ಅಡ್ಮಿನಿಸ್ಟ್ರೇಷನ್. So it is a research focused university in New Delhi. It was set up by Ministry of Human Resource Development. Question number 42. Which of the following is a type of malware intentionally inserted into a software system that will set off all malicious function when specified conditions are met? ನಿರ್ದಿಷ್ಟಪಡಿಸಿದ ಷರತ್ತುಗಳನ್ನು ಪೂರೈಸಿದಾಗ ದುರುದ್ದೇಶಪೂರಿತ ಕಾರ್ಯವನ್ನು ಹೊಂದಿಸುವ ಸಾಫ್ಟ್ವೇರ್ ಸಿಸ್ಟಮ್ಗೆ ಉದ್ದೇಶಪೂರ್ವಕವಾಗಿ ಸೇರಿಸಲಾದ ಮಾಲ್ವೇರ್ನ ಪ್ರಕಾರ ಯಾವುದು? The right answer is option D, logic bomb. So logic bomb, it is a piece of code intentionally inserted into a software system that will set off malicious function when specified conditions are met. For example, a programmer may hide a piece of code that starts deleting files. Question number 43. A computer network which is used within a building is. ಕಟ್ಟಡದ ಒಳಗೆ ಬಳಸಲಾಗುವ ಕಂಪ್ಯೂಟರ್ ನೆಟ್ವರ್ಕ್ ಅನ್ನ ಏನಂತ ಕರಿತೀವಿ? ವ್ಯಾನ್, ಮ್ಯಾನ್, ಲ್ಯಾನ್, ಸ್ಯಾನ್. The right answer is LAN, local area network. It consists of a computer network at single site, typically in an individual office. Question number 44. Most World Wide Web pages contain commands in dash language. ಹೆಚ್ಚಿನ ವರ್ಲ್ಡ್ ವೈಡ್ ವೆಬ್ ಪುಟಗಳು ಡ್ಯಾಶ್ ಭಾಷೆಯಲ್ಲಿ ಆಜ್ಞೆಗಳನ್ನು ಒಳಗೊಂಡಿವೆ. NIH, URL, HTML, IRC. The right answer is option C, HTML. So HTML stands for Hypertext Markup Language. Question number 45. Which of the following correctly lists computer memory types from highest to lowest speed? The right answer is option B, CPU registers, cache memory, secondary memory, main memory. Question number 46. Dash is a type of memory circuitry that holds the computer's startup routine. ಡ್ಯಾಶ್ ಎಂಬುದು ಒಂದು ರೀತಿಯ ಮೆಮೊರಿ ಸರ್ಕ್ಯೂಟ್ ಆಗಿದ್ದು ಅದು ಕಂಪ್ಯೂಟರ್ನ ಪ್ರಾರಂಭದ ದಿನಚರಿಯನ್ನು ಹೊಂದಿದೆ. The right answer is option C, ROM, read only memory. Question number 47. In a computer, a byte generally consists of.
ಕಂಪ್ಯೂಟರ್ ನಲ್ಲಿ 1 ಬೈಟ್ ಅಂದರೆ ಆಪ್ಷನ್ ಸಿ 16 ಬಿಟ್ಸ್ ಇಸ್ ದ ರೈಟ್ ಆನ್ಸರ್. ಕ್ವೆಶ್ಚನ್ ನಂಬರ್ 48, RAM is placed on hard disk, extension board, motherboard, USB. The right answer is option C, motherboard. Question number 49, which of the following file format contains exclusively the ASCII file format? The right answer is option 2, B, D and E. RTF, CSV, then TXT. Question number 50, which of the following domains is used for profit business? ಕೆಳಗಿನ ಯಾವ ಡೊಮೇನ್ ಗಳನ್ನ ಲಾಭದ ಸಲುವಾಗಿ ಬಳಸಲಾಗುತ್ತೆ? ಆಪ್ಷನ್ ಡಿ .org. ಎಜುಕೇಶನಲ್ ಟಿವಿ ವಾಸ್ ಫಸ್ಟ್ ಇಂಟ್ರೊಡ್ಯೂಸ್ಡ್ ಇನ್ ಇಂಡಿಯಾ ಇನ್ ವಿಚ್ ಇಯರ್? ಸೊ ಭಾರತದಲ್ಲಿ ಮೊದಲ ಬಾರಿಗೆ ಶೈಕ್ಷಣಿಕ ಟಿವಿಯನ್ನ ಯಾವ ಒಂದು ವರ್ಷದಲ್ಲಿ ಪರಿಚಯಿಸಲಾಯಿತು? ಸೊ 4 ಆಪ್ಷನ್ಸ್ ಗಳನ್ನ ಇಲ್ಲಿ ನೀಡಲಾಗಿದೆ. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ 1959. So television began in India in the year 1959 as an educational project supported by the United Nations Educational, Scientific and Cultural Organization and the Ford Foundation. So ಈ ಒಂದು ಭಾರತದಲ್ಲಿ 1959ರಲ್ಲಿ ಈ ಒಂದು ಶೈಕ್ಷಣಿಕ ಟಿವಿಯನ್ನ ಜಾರಿಗೆ ತರಲಾಗುತ್ತೆ. ಸೊ ಇದನ್ನ ಯುನೆಸ್ಕೋ ಮತ್ತೆ ಫೋರ್ಡ್ ಫೌಂಡೇಶನ್ ಅವರು ಸಪೋರ್ಟ್ ಮಾಡಿರ್ತಾರೆ. ಕ್ವೆಶ್ಚನ್ ನಂಬರ್ 2, when you access the site with HTTPS instead of HTTP in the address bar, it primarily means that. ಸೊ ನೀವು ಯಾವಾಗ ವಿಳಾಸ ಪಟ್ಟಿಯಲ್ಲಿ HTTP ಬದಲಿಗೆ ನೀವು ಬ್ರೌಸ್ ಮಾಡಬೇಕಾದ್ರೆ HTTP ಬದಲಿಗೆ HTTPS ನೊಂದಿಗೆ ನೀವು ಸೈಟ್ ಅನ್ನ ಓಪನ್ ಮಾಡ್ತಾ ಇದ್ದೀರಾ, ಅದರ ಅರ್ಥ ಏನು? ಆಪ್ಷನ್ ಎ, ಯು ಆರ್ ಅಕ್ಸೆಸಿಂಗ್ ಅ ಸ್ಪೀಡಿ ಕನೆಕ್ಷನ್, ಅಂದ್ರೆ ನೀವು ವೇಗದ ಸಂಪರ್ಕವನ್ನ ಪ್ರವೇಶಿಸ್ತಾ ಇದ್ದೀರಾ. ಆಪ್ಷನ್ ಬಿ, ಯು ಆರ್ ಅಕ್ಸೆಸಿಂಗ್ ಅ ಸೆಕ್ಯೂರ್ ಕಮ್ಯುನಿಕೇಶನ್, ನೀವು ಸುರಕ್ಷಿತ ಸಂವಹನವನ್ನು ಪ್ರವೇಶಿಸ್ತಾ ಇದ್ದೀರಿ. ಆಪ್ಷನ್ ಸಿ, ಯು ಆರ್ ಅಕ್ಸೆಸಿಂಗ್ ಅ ಸಿಂಗಲ್ ಡೇಟ್ ಲೈನ್ ಟ್ರಾನ್ಸ್ಫರ್, ನೀವು ಒಂದೇ ದಿನಾಂಕ ಲೈನ್ ವರ್ಗಾವಣೆಯನ್ನು ಪ್ರವೇಶಿಸುತ್ತಿದ್ದೀರಿ. ಆಪ್ಷನ್ ಡಿ, ಯು ಆರ್ ಅಕ್ಸೆಸಿಂಗ್ ಅ ಸ್ಮಾರ್ಟ್ ಫೋನ್ ಫ್ರೆಂಡ್ಲಿ ವೆಬ್ಸೈಟ್, ನೀವು ಸ್ಮಾರ್ಟ್ ಫೋನ್ ಸ್ನೇಹಿ ವೆಬ್ಸೈಟ್ ಅನ್ನ ಪ್ರವೇಶಿಸ್ತಾ ಇದ್ದೀರಿ. ಸೊ ಇಲ್ಲಿ HTTP ಬದಲಿಗೆ HTTPS ನಿಂದ ನಾವು ಯಾವುದೇ ವೆಬ್ಸೈಟ್ ಅನ್ನ ಓಪನ್ ಮಾಡಿದ್ರೆ ಅದರ ಅರ್ಥ ಏನು ಅಂದಾಗ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, ಯು ಆರ್ ಅಕ್ಸೆಸಿಂಗ್ ಅ ಸೆಕ್ಯೂರ್ ಕಮ್ಯುನಿಕೇಶನ್. ಸೊ ಈ ಒಂದು ವೆಬ್ಸೈಟ್ಗಳು ಸೆಕ್ಯೂರ್ ಆಗಿರುತ್ತವೆ ಅಂತ ಅರ್ಥ. ಸೊ HTTP ಅಂತಂದ್ರೆ ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್. So this hypertext is sent to a plain text format, which means anyone between the web browser and your browser can read it. But ಯಾವಾಗ HTTPS ನಿಂದ ನಾವು ಬ್ರೌಸರ್ ಗಳನ್ನ ಓಪನ್ ಮಾಡ್ತೀವಿ, ಸೊ ಇದರ ಅರ್ಥ ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಸೆಕ್ಯೂರ್ ಅಂತ. ಸೊ ದ ಪ್ರೈಮರಿ ಡಿಫರೆನ್ಸ್ ಇಸ್ ದಟ್ ಇನ್ಸ್ಟೆಡ್ ಆಫ್ ಪ್ಲೇನ್ ಟೆಕ್ಸ್ಟ್ ದ ಇನ್ಫಾರ್ಮೇಶನ್ ಟ್ರಾನ್ಸ್ಮಿಟೆಡ್ ಬಿಟ್ವೀನ್ ಯು ಅಂಡ್ ಯುವರ್ ಕಂಪ್ಯೂಟರ್ ಈಸ್ ಹಿಡನ್ ಹಿಯರ್. ಕ್ವೆಶ್ಚನ್ ನಂಬರ್ 3, ಎಡ್ಜ್ ಸ್ಟ್ಯಾಂಡ್ಸ್ ಫಾರ್ EDGE ಅಂತಂದ್ರೆ? So the right answer is option B, enhanced data for GSM evolution. Option B ಇಲ್ಲಿ ಸರಿಯಾಗಿದೆ. So EDGE stands for enhanced data for GSM evolution. So it is also known as the enhanced data rates for global evolution. So ಇದನ್ನು ಕೂಡ ನೆನಪಿನಲ್ಲಿಡಬೇಕು. GSM stands for global system for mobiles. So EDGE, it is a digital mobile phone technology. So ಇದೊಂದು ಮೊಬೈಲ್ ಫೋನ್ ಟೆಕ್ನಾಲಜಿ ಆಗಿದೆ. That transmits data rates as a backwards compatible extension of GSM. Question number 4, which of the following shows the correct chronological order of the first launch of these internet based facilities? So ಈ ಕೆಳಗೆ ಇಂಟರ್ನೆಟ್ ಆಧಾರಿತ ಸೌಲಭ್ಯಗಳ ಒಂದು ಎಸ್ಟಾಬ್ಲಿಷ್ ನೀಡಿದ್ದಾರೆ. ಸೊ ಇಲ್ಲಿ ಸರಿಯಾದ ಕಾಲಾನುಕ್ರಮವನ್ನ ನಾವು ತೋರಿಸಬೇಕಾಗ್ತಾ ಇದೆ. ಸೊ ಮೊದಲಿಗೆ ಯಾವ್ದು ಬಂತು, ನಂತರ ಯಾವ್ದು ಬಂತು, ಈ ರೀತಿ. ಸೊ ಇಲ್ಲಿ 4 ಆಪ್ಷನ್ಸ್ ಆರ್ ಗಿವನ್. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ, ವಿಕಿಪೀಡಿಯಾ, ದೆನ್ ಜಿಮೇಲ್, ಯೂಟ್ಯೂಬ್, ದೆನ್ ಇನ್ಸ್ಟಾಗ್ರಾಮ್. ಸೊ ಆಪ್ಷನ್ ಡಿ ಇಲ್ಲಿ ಸರಿಯಾಗಿದೆ. ಸೊ ಮೊದಲಿಗೆ ವಿಕಿಪೀಡಿಯಾನ ಹೆಚ್ಚಾಗಿ ಬಳಕೆ ಮಾಡ್ತಾ ಇದ್ವಿ, ಅದಾದ ನಂತರ ಜಿಮೇಲ್ ಬಂತು, ಜಿಮೇಲ್ ನ ನಂತರ ಯೂಟ್ಯೂಬ್, ಇವಾಗ ರೀಸೆಂಟ್ ಆಗಿ ಇನ್ಸ್ಟಾಗ್ರಾಮ್. ಕ್ವೆಶ್ಚನ್ ನಂಬರ್ 5, which of the following statements about Mahar is true? ಮಹಾರ ಬಗ್ಗೆ ಈ ಕೆಳಗಿನ ಯಾವ ಒಂದು ಹೇಳಿಕೆ ಸರಿಯಾಗಿದೆ? ಸೊ ಆಪ್ಷನ್ ಎ, ಮಹಾರ ಈಸ್ ಅನ್ ಓಪನ್ ಸೋರ್ಸ್ ಲರ್ನಿಂಗ್ ಮ್ಯಾನೇಜ್ಮೆಂಟ್ ಸಿಸ್ಟಮ್. ಸೊ ಇದೊಂದು ಮಹಾರ್ ಒಂದು ಮುಕ್ತ ಒಂದು ಕಲಿಕೆಯ ನಿರ್ವಹಣಾ ವ್ಯವಸ್ಥೆ ಆಗಿದೆ. ಆಪ್ಷನ್ ಬಿ, ಮಹಾರ್ ಈಸ್ ಪ್ರೈಮರ್ಲಿ ಯೂಸ್ಡ್ ಫಾರ್ ಲೈವ್ ವಿಡಿಯೋ ಕಾನ್ಫರೆನ್ಸಿಂಗ್. ಸೊ ನಾವು ಯಾವಾಗ ಲೈವ್ ವಿಡಿಯೋ ಕಾನ್ಫರೆನ್ಸ್ ಮಾಡ್ತಾ ಇದೀವಿ ಅವಾಗ ಮಹಾರನ್ನ ಬಳಕೆ ಮಾಡ್ತಾ ಇದೀವಿ. ಆಪ್ಷನ್ ಸಿ, ಮಹಾರ್ ಈಸ್ ಅನ್
ಇ ಪೋರ್ಟ್ಫೋಲಿಯೋ ಪ್ಲಾಟ್ಫಾರ್ಮ್ ಫಾರ್ ಸ್ಟೂಡೆಂಟ್ಸ್ ಅಂಡ್ ಪ್ರೊಫೆಷನಲ್ಸ್. ಸೊ ಇದು ಮಹಾರ್ ಎಂಬುದು ಒಂದು ವಿದ್ಯಾರ್ಥಿಗಳಿಗೆ ಮತ್ತು ವೃತ್ತಿಪರರಿಗೆ ಒಂದು ಇ ಪೋರ್ಟ್ಫೋಲಿಯೋ ವೇದಿಕೆಯಾಗಿದೆ. ಆಪ್ಷನ್ ಡಿ, ಮಹಾರ್ ಇಸ್ ಅ ಕಂಟೆಂಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಫಾರ್ ಇ ಕಾಮರ್ಸ್ ವೆಬ್ಸೈಟ್. ಸೊ ಮಹಾರ್ ಎಂಬುದು ಇ ಕಾಮರ್ಸ್ ವೆಬ್ಸೈಟ್ಗಳಿಗೆ ವಿಷಯ ನಿರ್ವಹಣಾ ವ್ಯವಸ್ಥೆಯಾಗಿದೆ. ಸೊ ಮಹಾರ್ನ ಬಗ್ಗೆ ಯಾವ ಒಂದು ಹೇಳಿಕೆಯಲ್ಲಿ ಸರಿಯಾಗಿದೆ ಅಂದಾಗ ಆಪ್ಷನ್ ಸಿ ಇಸ್ ಕರೆಕ್ಟ್. ಸೊ ಮಹಾರ್ ಎಂಬುದು ವಿದ್ಯಾರ್ಥಿಗಳು ಮತ್ತೆ ವೃತ್ತಿಪರರಿಗೆ ಈ ಪೋರ್ಟ್ಫೋಲಿಯೋ ವೇದಿಕೆಯಾಗಿದೆ. ಸೊ ಮಹಾರ್ ಮೀನ್ಸ್ ಇಟ್ is an e-portfolio platform for students and for professionals. So Mahar was initially developed by Catalyst IT Limited, a New Zealand open source software company, and was first released in 2008. So ಇದನ್ನು ಕೂಡ ನೀವು ನೆನಪಿನಲ್ಲಿ ಇಡಬೇಕು. So question number 6, which of the following has not been appointed as a national coordinator for SWAYAM to ensure the quality of the course content? ಕೋರ್ಸ್ ವಿಷಯದ ಗುಣಮಟ್ಟವನ್ನು ಖಚಿತಪಡಿಸಿಕೊಳ್ಳಲು ಈ ಕೆಳಗಿನವುಗಳಲ್ಲಿ ಯಾವುದನ್ನು ಸ್ವಯಂನ ರಾಷ್ಟ್ರೀಯ ಸಂಯೋಜಕರಾಗಿ ನೇಮಿಸಲಾಗಿಲ್ಲ? ಆಪ್ಷನ್ ಎ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್. ಆಪ್ಷನ್ ಬಿ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲಿಂಗ್. ಆಪ್ಷನ್ ಸಿ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಬ್ಯಾಂಗ್ಳೂರ್. ಆಪ್ಷನ್ ಡಿ, ಕನ್ಸೋರ್ಟಿಯಂ ಫಾರ್ ಎಜುಕೇಶನಲ್ ಕಮ್ಯುನಿಕೇಶನ್. Yes, here the right answer is option A, IISc, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್. ಸೊ ಇದು ಸ್ವಯಂನ ಒಂದು ಸಂಯೋಜಕರಾಗಿ ನೇಮಕ ಆಗಿಲ್ಲ. ಸೊ IISc, it is not a coordinator for the SWAYAM. So the SWAYAM initiative, it was launched by Ministry of Human Resource Development, MHRD. ಸೊ MHRD ನ ನಾವು ಇವಾಗ ಮಿನಿಸ್ಟ್ರಿ ಆಫ್ ಎಜುಕೇಶನ್ ಅಂತ ಕರಿತಾ ಇದ್ದೀವಿ. So it was launched under the Digital India to give coordinated stage and pre-entry to web courses covering all advanced education, high school and skill sector courses. ಸೊ ಅದೇ ರೀತಿ ಇವು ಸ್ವಯಂ ಅನ್ನ 9 ಜುಲೈ 2007 ರಂದು ಲಾಂಚ್ ಮಾಡಲಾಯಿತು ಬೈ ಪ್ರಣಬ್ ಮುಖರ್ಜಿ. ಸೊ ಸ್ವಯಂ ಹ್ಯಾಸ್ ಡೆವಲಪ್ಡ್ cooperatively by Ministry of Education and All India Council for Technical Education with the help of Microsoft. ಸೊ ಈ ಒಂದು ಸ್ವಯಂನಲ್ಲಿ ಸದ್ಯಕ್ಕೆ 2000 ಕೋರ್ಸಸ್ ಆರ್ ದೇರ್. ಸೊ ಕ್ವೆಶನ್ ನಂಬರ್ 7, ಮ್ಯಾಚ್ ದ ಫಾಲೋವಿಂಗ್. ಸೊ ಫಸ್ಟ್ ಕಾಲಮ್ ನಲ್ಲಿ ಡಿಜಿಟಲ್ ಇನಿಷಿಯೇಟಿವ್, ಸೆಕೆಂಡ್ ಕಾಲಮ್ is showing area. So 4 options are given here. Let us move to the answer directly. The right answer is option D, Shodh Shuddhi. It is for plagiarism checking. IRINS, it is database and researchers and faculty. Then SWAYAM, it is massive open online course MOOC platform. FOSS ಇದು ಓಪನ್ ಸೋರ್ಸ್ ಸಾಫ್ಟ್ವೇರ್ ರೆಪಾಸಿಟರಿ. ಸೊ ಆಪ್ಷನ್ ಡಿ ಇಲ್ಲಿ ಸರಿಯಾಗಿದೆ. ಕ್ವೆಶ್ಚನ್ ನಂಬರ್ 8, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಅ ವೆಬ್ 2.0 ಟೂಲ್? ಈ ಕೆಳಗಿನವುಗಳಲ್ಲಿ ಯಾವುದು ವೆಬ್ 2.0 ಟೂಲ್ ಆಗಿಲ್ಲ? ಆಪ್ಷನ್ ಎ, ಬ್ಲಾಗ್ಸ್. ಆಪ್ಷನ್ ಬಿ, ವಿಕೀಸ್. ಆಪ್ಷನ್ ಸಿ, ಇಮೇಲ್. ಆಪ್ಷನ್ ಡಿ, social media platforms. Yes, here the right answer is option C, email. Question number 9, the term DTH is used in the context of. DTH ಎಂಬ ಪದವನ್ನ ಯಾವ ಸಂದರ್ಭದಲ್ಲಿ ಬಳಸಲಾಗುತ್ತೆ? ಆಪ್ಷನ್ ಎ, ಯೂಸ್ ಆಫ್ ಕಂಪ್ಯೂಟರ್ಸ್ ಫಾರ್ ಡೇಟಾ ಅನಲೈಸಿಸ್, ಡೇಟಾ ವಿಶ್ಲೇಷಣೆಗಾಗಿ ಕಂಪ್ಯೂಟರ್ಗಳ ಬಳಕೆ. ಆಪ್ಷನ್ ಬಿ, ಎಲೆಕ್ಟ್ರಾನಿಕ್ ಹಿಯರಿಂಗ್ ಏಡ್, ಎಲೆಕ್ಟ್ರಾನಿಕ್ ಶ್ರವಣ ಸಾಧನ. ಆಪ್ಷನ್ ಸಿ, ಡೈರೆಕ್ಟ್ ಟ್ರಾನ್ಸ್ಮಿಷನ್ ಫಾರ್ ಡಯಾಗ್ನೋಸ್ಟಿಕ್ಸ್, ರೋಗ ನಿರ್ಣಯಕ್ಕಾಗಿ ನೇರ ಪ್ರಸರಣ. ಆಪ್ಷನ್ ಡಿ, ಯೂಸ್ ಆಫ್ ಸ್ಯಾಟಲೈಟ್ಸ್ ಫಾರ್ ಟೆಲಿವಿಷನ್ ಟ್ರಾನ್ಸ್ಮಿಷನ್, ದೂರದರ್ಶನ ಪ್ರಸಾರಕ್ಕಾಗಿ ಉಪಗ್ರಹಗಳ ಬಳಕೆ. ಸೊ ಯಾವ ಸಂದರ್ಭದಲ್ಲಿ ನಾವು ಈ DTH ಅನ್ನ ಬಳಕೆ ಮಾಡ್ತಾ ಇದ್ದೀವಿ ಅಂತಂದಾಗ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್, ಯೂಸ್ ಆಫ್ ಸ್ಯಾಟಲೈಟ್ಸ್ ಫಾರ್ ಟೆಲಿವಿಷನ್ ಟ್ರಾನ್ಸ್ಮಿಷನ್. ಸೊ ಈ ದೂರದರ್ಶನ ಪ್ರಸಾರಕ್ಕಾಗಿ ಉಪಗ್ರಹಗಳ ಬಳಕೆಯಲ್ಲಿ DTH ಅನ್ನ ನಾವು ಬಳಕೆ ಮಾಡ್ತಾ ಇದ್ದೀವಿ. So DTH, it is an encrypted transmission that travels to the consumer directly through satellite. Question number 10, which among the following are multi-sensory media? ಈ ಕೆಳಗಿನವುಗಳಲ್ಲಿ ಯಾವುದು ಬಹು ಸಂವೇದನಾ ಮಾಧ್ಯಮಗಳಾಗಿವೆ? So let us move to the answer directly. The right answer is option A, D and E. Television,
teleconferencing and motion picture films. These are multi-sensory medias. ದೂರದರ್ಶನ ಆಗಿರ್ಬೋದು, ಟೆಲಿಕಾನ್ಫರೆನ್ಸಿಂಗ್ ಆಗಿರ್ಬೋದು ಮತ್ತೆ ಮೋಷನ್ ಪಿಕ್ಚರ್ ಫಿಲಮ್ ಇವೆಲ್ಲವೂ ಕೂಡ ಬಹು ಸಂವೇದನಾ ಮಾಧ್ಯಮಗಳಾಗಿವೆ. So multi-sensory media, it is a type of media that engages multiple sensors such as sight, hearing, touch, smell, taste. So ಇಲ್ಲಿ multi-sensory ಬಹು ಸಂವೇದನಾ ಮಾಧ್ಯಮ ಅಂತಂದ್ರೆ ಇಲ್ಲಿ ಸುಮ್ಮನೆ ಕಣ್ಣಿಂದ ಕೇಳೋದೇ ಅಷ್ಟೇ ಅಲ್ಲ, ಬೇರೆ ಬೇರೆ ಸೆನ್ಸಸ್ಗಳನ್ನ ಬಳಸ್ತೀವಿ, ನೋಡೋದ್ರ ಜೊತೆಗೆ ಕೇಳ್ತಾ ಇದ್ದೀವಿ, ಅದ್ರ ಜೊತೆಗೆ ಟಚ್ ಕೂಡ ಮಾಡ್ಬೋದು, ಸ್ಮೆಲ್ ಮಾಡ್ಬೋದು. ಸೊ ಇದಕ್ಕೆ ನಾವೇನಂತೀವಿ ಮಲ್ಟಿ ಸೆನ್ಸರಿ ಮೀಡಿಯಾ. ಟೆಲಿವಿಷನ್ ಆಗಿರ್ಬೋದು, ಮೋಷನ್ ಪಿಕ್ಚರ್ಸ್, ಟೆಲಿಕಾನ್ಫರೆನ್ಸಿಂಗ್ ಇವೆಲ್ಲವೂ ಕೂಡ ಮಲ್ಟಿ ಸೆನ್ಸರಿ ಮೀಡಿಯಾಗಳಾಗಿವೆ. ಸೊ ಕ್ವೆಶ್ಚನ್ ನಂಬರ್ 11. The term broadband is used commonly in the context of. ಬ್ರಾಡ್ಬ್ಯಾಂಡ್ ಎಂಬ ಪದವನ್ನು ಸಾಮಾನ್ಯವಾಗಿ ಈ ಸಂದರ್ಭದಲ್ಲಿ ಬಳಸಲಾಗುತ್ತೆ. ಆಪ್ಷನ್ ಎ FM ರೇಡಿಯೋ, ಆಪ್ಷನ್ ಬಿ ವೈರ್ಲೆಸ್ ಕಮ್ಯುನಿಕೇಶನ್, ಆಪ್ಷನ್ ಸಿ ಇಂಟರ್ನೆಟ್, ಆಪ್ಷನ್ ಡಿ ಟೆಲಿಗ್ರಾಫಿಕ್ ಕಮ್ಯುನಿಕೇಶನ್. Yes, here the right answer is option C. So the term broadband, it is used in the context of internet. So ನಿಮಗೆಲ್ಲ ಗೊತ್ತಿದೆ, ಸರಳವಾದ ಪ್ರಶ್ನೆ. ಸೊ ಇಂಟರ್ನೆಟ್ ನ ಬಳಕೆಗಾಗಿ ನಾವು ಬ್ರಾಡ್ಬ್ಯಾಂಡ್ ಅನ್ನ ಬಳಸ್ತೀವಿ. So broadband refers to high speed data transmission over a single cable carrying a large amount of data across multiple signals simultaneously. So it is commonly referred as high bandwidth always on internet connection. Question number 12. Which of the following is false about the concept of blended learning? So ಇಲ್ಲಿ blended learning ಗೆ ಸಂಬಂಧಪಟ್ಟಂತೆ ಯಾವ ಒಂದು ಸೆಂಟೆನ್ಸ್ ತಪ್ಪಾಗಿದೆ? So the right answer is option 1. D is wrong here. It is related to assignments of the students. ಇದು ವಿದ್ಯಾರ್ಥಿಗಳ ನಿಯೋಜನೆಗೆ ಸಂಬಂಧಪಟ್ಟಿಲ್ಲ. ಸೊ ಹೀಗಾಗಿ ಆಪ್ಷನ್ ಡಿ ಇಲ್ಲಿ ಸರಿಯಾಗಿದೆ. ಸೊ ಈ ಒಂದು ಬ್ಲೆಂಡೆಡ್ ಲರ್ನಿಂಗ್ ಅಂತಂದ್ರೆ ಇಟ್ ಈಸ್ ಅ ಮಿಕ್ಸ್ಡ್ ಆಫ್ ವೆಬ್ ಬೇಸ್ಡ್ ಟೆಕ್ನಾಲಜಿ. ಸೊ ಇದು ವೆಬ್ ಆಧಾರಿತ ಒಂದು ತಂತ್ರಜ್ಞಾನವಾಗಿದೆ. ಇಟ್ ಈಸ್ ಮಿಕ್ಸ್ ಆಫ್ ಇನ್ಸ್ಟ್ರಕ್ಷನಲ್ ಟೆಕ್ನಾಲಜಿ. ಸೊ ಇನ್ಸ್ಟ್ರಕ್ಷನಲ್ ಟೆಕ್ನಾಲಜಿ ಕೂಡ ಇಲ್ಲಿ ಮಿಕ್ಸ್ ಮಾಡಲಾಗುತ್ತೆ, ಜೊತೆಗೆ ಪೆಡಗಾಗಿಕಲ್ ಅಪ್ರೋಚ್. ಸೊ ಹೀಗಾಗಿ ಆಪ್ಷನ್ ಡಿ ತಪ್ಪಾಗಿದೆ. ಸೊ ಬ್ಲೆಂಡೆಡ್ ಲರ್ನಿಂಗ್, ಇಟ್ ಈಸ್ ಅ ಟೀಚಿಂಗ್ ಅಂಡ್ ಲರ್ನಿಂಗ್ ಅಪ್ರೋಚ್ ದಟ್ ಕಂಬೈನ್ಸ್ ಟ್ರೆಡಿಷನಲ್ ಫೇಸ್ ಟು ಫೇಸ್ ಇನ್ಸ್ಟ್ರಕ್ಷನ್ ವಿತ್ ಟೆಕ್ನಾಲಜಿ ಬೇಸ್ಡ್ ಲರ್ನಿಂಗ್. ಸೊ ಈ ಒಂದು ಬ್ಲೆಂಡೆಡ್ ಲರ್ನಿಂಗ್ ನಲ್ಲಿ ಸಾಂಸ್ಕೃತಿಕ ಪದ್ಧತಿಯ ಶಿಕ್ಷಣ ಮತ್ತೆ ಇವಾಗ ಆಧುನಿಕ ಜಗತ್ತಿನ ತಂತ್ರಜ್ಞಾನವನ್ನ ಎರಡನ್ನು ಮಿಕ್ಸ್ ಮಾಡಿ ಶಿಕ್ಷಣವನ್ನ ನೀಡಲಾಗುತ್ತೆ. Question number 13. Most ವರ್ಲ್ಡ್ ವೈಡ್ ವೆಬ್ ಪೇಜಸ್ ಕಂಟೈನ್ ಕಮಾಂಡ್ಸ್ ಇನ್ ದ ಲ್ಯಾಂಗ್ವೇಜ್. ಹೆಚ್ಚಿನ ವರ್ಲ್ಡ್ ವೈಡ್ ಪುಟಗಳು ಡ್ಯಾಶ್ ಭಾಷೆಯಲ್ಲಿ ಆದೇಶಗಳನ್ನ ಹೊಂದಿರ್ತವೆ. ಆಪ್ಷನ್ ಎ NIH, ಆಪ್ಷನ್ ಬಿ URL, ಆಪ್ಷನ್ ಸಿ HTML, ಆಪ್ಷನ್ ಡಿ IRC. Yes, here the right answer for this question is option C, HTML. So HTML stands for hypertext markup language. So hypertext markup language, it is the standard markup language for documents designed to be displayed in a web browser. So it depends the content and structure of the web content. So higagi option C is right answer, HTML hypertext markup language. Question number 14. A sniffer is, sniffer antandre option A, it is a protocol, option B, it is a virus, option C, it is a program that monitors and analyzes network traffic. So network traffic ಅನ್ನು ಮೇಲ್ವಿಚಾರಣೆ ಮಾಡುವ ಮತ್ತು ವಿಶ್ಲೇಷಿಸುವ ಪ್ರೋಗ್ರಾಮ್ ಆಗಿದೆ. ಆಪ್ಷನ್ ಡಿ ನನ್ ಆಫ್ ದಿ ಅಬೌವ್, ಮೇಲಿನ ಯಾವುದು ಅಲ್ಲ. ಸೊ ವಾಟ್ ಈಸ್ ಸ್ನಿಪ್ಪರ್? ಸೊ ಸ್ನಿಪ್ಪರ್ ಮೀನ್ಸ್ ಇಟ್ ಈಸ್ ಅ ಪ್ರೋಗ್ರಾಮ್ ದಟ್ ಈಸ್ ಗೋಯಿಂಗ್ ಟು ಮಾನಿಟರ್ ಅಂಡ್ ಅನಲೈಸ್ ದಿ ನೆಟ್ವರ್ಕ್ ಟ್ರಾಫಿಕ್. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. So sniffer, it is also known as the packet analyzer or network analyzer. So it is a tool used to capture and analyze the network traffic. So sniffer ಅನ್ನು ನಾವು ಪ್ಯಾಕೆಟ್ ಅನಲೈಸರ್ ಅಂತ ಕೂಡ ಕರಿತೀವಿ, ಜೊತೆಗೆ ನೆಟ್ವರ್ಕ್ ಅನಲೈಸರ್ ಅಂತ ಕೂಡ ಕರಿತೀವಿ. So it is used to capture and analyze the network traffic. It is a software or hardware tool that intercepts and records data packets transmitted between the computers or devices on network. Question number 15. Which of the following is a primary function of HTTPS? Hypertext Transfer Protocol Secure. ಈ ಕೆಳಗಿನಲ್ಲಿ ಯಾವುದು HTTPS ನ ಪ್ರಮುಖ ಕಾರ್ಯವಾಗಿದೆ?
ಆಪ್ಷನ್ ಎ ರಿಟ್ರೀವ್ಸ್ ಇಮೇಲ್ಸ್ ಫ್ರಮ್ ದ ಸರ್ವರ್ನಿಂದ ಇಮೇಲ್ಗಳನ್ನು ಹಿಂಪಡೆಯುವುದು. ಆಪ್ಷನ್ ಬಿ ಸೆಂಡ್ಸ್ TCP/IP ಪ್ಯಾಕೆಟ್ಸ್ ಟು ವೆಬ್ ಬ್ರೌಸರ್ಸ್, ಈ TCP/IP ಪ್ಯಾಕೆಟ್ಗಳನ್ನ ವೆಬ್ ಸರ್ವರ್ಗಳಿಗೆ ಕಳುಹಿಸುವುದು. ಆಪ್ಷನ್ ಸಿ ಎನ್ಕ್ರಿಪ್ಟ್ಸ್ ಡೇಟಾ ಫಾರ್ ಸೆಕ್ಯೂರ್ ಟ್ರಾನ್ಸ್ಮಿಷನ್, ಸುರಕ್ಷಿತ ಪ್ರಸರಣಕ್ಕಾಗಿ ಡೇಟಾವನ್ನು ಗೂಢಲಿಪೀಕರಿಸುವುದು. ಆಪ್ಷನ್ ಡಿ ಟ್ರಾನ್ಸ್ಫರ್ಸ್ ಫೈಲ್ಸ್ ಓವರ್ ದ ಇಂಟರ್ನೆಟ್ ಮೂಲಕ ಫೈಲ್ಗಳನ್ನು ವರ್ಗಾಯಿಸುವುದು. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ HTTPS ಎನ್ಕ್ರಿಪ್ಟ್ಸ್ ಡೇಟಾ ಫಾರ್ ಸೆಕ್ಯೂರ್ ಟ್ರಾನ್ಸ್ಮಿಷನ್, ಸುರಕ್ಷಿತ ಪ್ರಸರಣಕ್ಕಾಗಿ ಡೇಟಾವನ್ನು ಇದು ಸೆಕ್ಯೂರ್ ಮಾಡುತ್ತೆ, ಗೂಢಲಿಪೀಕರಿಸುತ್ತದೆ. ಸೊ ಎನ್ಕ್ರಿಪ್ಟ್ ಡೇಟಾ ಫಾರ್ ಸೆಕ್ಯೂರ್ ಟ್ರಾನ್ಸ್ಮಿಷನ್, hypertext transfer protocol secure, it is an extension of HTTP used for secure communication over the internet. So it is going to protect sensitive data like login credentials, passwords, personal information, payment details, etc. Question number 16. The most appropriate technological support given to differently abled students in inclusive classroom is. ಅಂತರ್ಗತ ತರಗತಿಯಲ್ಲಿ ವಿಭಿನ್ನ ಸಾಮರ್ಥ್ಯವುಳ್ಳ ವಿದ್ಯಾರ್ಥಿಗಳಿಗೆ ನೀಡಲಾದ ಸೂಕ್ತ ತಾಂತ್ರಿಕ ಬೆಂಬಲ. ಆಪ್ಷನ್ ಎ ಅಸಿಸ್ಟಿವ್ ಟೆಕ್ನಾಲಜಿ, ಆಪ್ಷನ್ ಬಿ ಇನ್ಫಾರ್ಮೇಶನ್ ಟೆಕ್ನಾಲಜಿ, ಆಪ್ಷನ್ ಸಿ ಇನ್ಸ್ಟ್ರಕ್ಷನಲ್ ಟೆಕ್ನಾಲಜಿ, ಆಪ್ಷನ್ ಡಿ ಕಂಪ್ಯೂಟರ್ ಅಸಿಸ್ಟೆಡ್ ಇನ್ಸ್ಟ್ರಕ್ಷನ್. ಎಸ್, ಹಿಯರ್ ದ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಎ ಅಸಿಸ್ಟಿವ್ ಟೆಕ್ನಾಲಜಿ, ಸಹಾಯಕ ತಂತ್ರಜ್ಞಾನ. So assistive technology, it is an item, piece of equipment, software program or product system used by individual with disabilities in order to perform functions or to learn inclusive classroom. Question number 17. The ability to read and write each piece of information in a storage device in approximately the same length of time is its location is sequential access, raster scan, ಸರ್ಚ್, ರ್ಯಾಂಡಮ್ ಆಕ್ಸೆಸ್. ಶೇಖರಣಾ ಸಾಧನದಲ್ಲಿನ ಪ್ರತಿಯೊಂದು ಮಾಹಿತಿಯನ್ನ ಅದರ ಸ್ಥಳದ ಸರಿಸುಮಾರು ಒಂದೇ ಅವಧಿಯಲ್ಲಿ ಓದುವ ಮತ್ತು ಬರೆಯುವ ಸಾಮರ್ಥ್ಯವನ್ನ. ಸೊ ದ ಅಬಿಲಿಟಿ ಟು ರೀಡ್ ಅಂಡ್ ರೈಟ್ ಈಚ್ ಪೀಸ್ ಆಫ್ ಇನ್ಫಾರ್ಮೇಶನ್ ಇನ್ ಅ ಸ್ಟೋರೇಜ್ ಡಿವೈಸ್ ಇನ್ ಅಪ್ರಾಕ್ಸಿಮೇಟ್ಲಿ ದ ಸೇಮ್ ಲೆಂತ್ ಆಫ್ time and its location, it is known as the random access. Option D is correct. So random access, it is the capability to have access to any item from a given population of elements at random. So it device allows data items to be accessed in almost the same amount of time irrespective of the physical location. Question number 18. A protocol that allows non-ASCII messages to be sent through emails. ASCII ಅಲ್ಲದ ಸಂದೇಶಗಳನ್ನು ಇಮೇಲ್ ಮೂಲಕ ಕಳುಹಿಸಲು ಅನುಮತಿಸುವ ಪ್ರೋಟೋಕಾಲ್ ಯಾವುದು? ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ MIME. ಸೊ ಇಲ್ಲಿ MIME, it is a kind of add-on or supplementary protocol to allow the non-ASCII data to be sent through SMTP. Question number 19. Which operating system is used by the Apple computer system? ಸೊ ಆಪಲ್ ಕಂಪ್ಯೂಟರ್ ಸಿಸ್ಟಮ್ಗಳು ಯಾವ ಪ್ರಕಾರದ ಆಪರೇಟಿಂಗ್ ಸಿಸ್ಟಮ್ ಅನ್ನ ಬಳಸ್ತಾ ಇವೆ? ಆಪ್ಷನ್ ಎ ಲಿನಕ್ಸ್, ಆಪ್ಷನ್ ಬಿ ವಿಂಡೋಸ್, ಆಪ್ಷನ್ ಸಿ ಸೋಲಾರಿಸ್, ಆಪ್ಷನ್ ಡಿ ಮ್ಯಾಕ್. ಸೊ ಎಲ್ರಿಗೂ ಗೊತ್ತಿರುವಂತ ಪ್ರಶ್ನೆ. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ ಮ್ಯಾಕ್. ಸೊ ಮ್ಯಾಕ್ OS, it is a powerful operating system that offers similar features and services to Windows and Linux. So the Macintosh operating system. So Mac operating system ಅಂತಂದ್ರೆ Macintosh operating system. It is an operating system developed by Apple and it is a graphical user interface based operating system and it was published in the year 1984. So it is an American based company. Question number 20. The system that helps user to identify host computers in a network by their names instead of their IP address is. ತಮ್ಮ IP ವಿಳಾಸಗಳ ಬದಲಿಗೆ ಅವರ ಹೆಸರಿನ ಮೂಲಕ ನೆಟ್ವರ್ಕ್ ನಲ್ಲಿ ಹೋಸ್ಟ್ ಕಂಪ್ಯೂಟರ್ಗಳನ್ನು ಗುರುತಿಸಲು ಬಳಕೆದಾರರಿಗೆ ಸಹಾಯ ಮಾಡುವ ವ್ಯವಸ್ಥೆ ಯಾವುದು? ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ DNS. ಸೊ DNS ಅಂತಂದ್ರೆ ಇಲ್ಲಿ ಡೊಮೇನ್ ನೇಮ್ ಸಿಸ್ಟಮ್. So DNS maps human readable domains names in URLs and also in email addresses to IP address.
Question number 21. Statement and those two statements are given here. Statement 1. Compilers are softwares. Compilerಗಳು ಸಾಫ್ಟ್ವೇರ್ಗಳಾಗಿವೆ. Statement 2. Touch screen monitors are input output devices. Touch screen monitorಗಳು input ಮತ್ತೆ output ಸಾಧನಗಳಾಗಿವೆ. So the right answer is option A. Both statement 1 and 2 are correct here. Yes, compilers are softwares and also touch screen monitors. These are input output devices. Question number 22. What is a trap door in a program? Program nalli trap door ಅಂತಂದ್ರೆ ಏನು? Option A. A security hole inserted while writing the program which is intended for later use. Option B. An error in the program. Option C. Security hole in a network. Option D. None of the above. Yes, here the correct answer is option A. Trap door ಅಂತಂದ್ರೆ a security hole inserted while writing the program which is intended for later use. Option A is correct. So trap door, it is a kind of secret entry point into a program and it is going to allow anyone to gain access to any system without going through their usual security access procedures. Question number 23. Identify the incorrect pair from the following. ಕೆಳಗಿನಲ್ಲಿ ತಪ್ಪಾದ ಜೋಡಿಯನ್ನ ಗುರುತಿಸಬೇಕಾಗಿದೆ. So the right answer is option B is wrong here. JPG graphic file, it is correct. WAV audio file .exe executable file, it is correct. So option B is wrong here. So .txt, it is for word text document file. .doc word document. .pdf portable document format. .docx, it is also Microsoft Word document newer version. .png portable network graphics format. .pptx PowerPoint picture presentation. .xls Microsoft Excel spreadsheet. So in this way you need to remember all these types of file format and their file extension. Question number 24. Honeypot is an example for. So honeypot ಯಾವುದಕ್ಕೆ ಉದಾಹರಣೆಯಾಗಿದೆ? Option A security auditing software. Option B intrusion detection software. Option C encryption software. Option D virus. Yes, honeypot, it is an intrusion detection software. Option B ಇಲ್ಲಿ ಸರಿಯಾಗಿದೆ. So honeypot, it is a security mechanism that creates a virtual trap to lure attackers. Question number 25. What are the two main components of CPU? CPU ನ ಎರಡು ಪ್ರಮುಖ ಘಟಕಗಳು ಯಾವುವು? ತುಂಬಾ ಸರಳವಾಗಿರೋ ಪ್ರಶ್ನೆ. Control unit and arithmetic logic unit. Option A is correct. ನಿಯಂತ್ರಣ ಘಟಕ ಮತ್ತೆ arithmetic logic unit. So the two primary components of central processing unit are control unit and arithmetic logic unit. Control unit is going to manage and coordinate hardware operations and ALU is going to perform arithmetic and logical operations. Question number 26. A firewall is used in network 2. Network nalli firewall ಅನ್ನು ನಾವು ಯಾವುದಕ್ಕಾಗಿ ಬಳಸ್ತಾ ಇದ್ದೀವಿ? Option A prevent file in a network. Option yes, network ನಲ್ಲಿ ಬೆಂಕಿಯನ್ನು ತಡೆಯುವುದು. Option B to scan for viruses in files. ಫೈಲ್ಗಳಲ್ಲಿ ವೈರಸ್ಗಳನ್ನು ಸ್ಕ್ಯಾನ್ ಮಾಡಲು. Option C prevent unauthorized access to the network. ನೆಟ್ವರ್ಕ್ಗೆ ಅನಧಿಕೃತ ಪ್ರವೇಶವನ್ನು ತಡೆಯುವುದು. Option D none of the above. ಮೇಲಿನ ಯಾವುದು ಅಲ್ಲ. Yes, the right answer is option C prevent unauthorized access to the network. So ಈ ಫೈರ್ವಾಲ್ ಅನ್ನ ಎದಕ್ಕೆ ಬಳಸ್ತೀವಿ ಅಂತಂದ್ರೆ ನೆಟ್ವರ್ಕ್ಗೆ ಅನಧಿಕೃತ ಪ್ರವೇಶವನ್ನು ತಡೆಯುವುದು. Firewall, it is an essential software or firmware in network security that is used to prevent unauthorized access to network. Question number 27. What is the email attachment size limit in Gmail? So Gmail ನಲ್ಲಿ email ನ ಲಗತ್ತಿನ ಗಾತ್ರದ ಮಿತಿ ಎಷ್ಟು? The right answer is option D 40 MB. Yes, sorry, here the right answer is option C 25 MB. Yes, the email attachment size limit is 25 MB. Question number 28. Which feature of cloud computing allows the service to change in size or volume in order to meet users' needs? ಕ್ಲೌಡ್ ಕಂಪ್ಯೂಟಿಂಗ್ನ ಯಾವ ವೈಶಿಷ್ಟ್ಯವು ಬಳಕೆದಾರರ ಅಗತ್ಯಗಳನ್ನು ಪೂರೈಸಲು ಸೇವೆಯನ್ನು ಗಾತ್ರ ಅಥವಾ ಪರಿಮಾಣದಲ್ಲಿ ಬದಲಾಯಿಸಲು ಅನುಮತಿ ನೀಡ್ತಾ ಇದೆ? The right answer is option is scalability.
Scalability, it is the feature of cloud computing that is going to allow the service to change in size or volume in order to meet users' needs. Question number 29. A dynamic web page is dynamic web page andre option A, displayed the same every time. Option B, generated on demand by a program on a request from browser. Option C, both A and B. Option D, none of the above. Yes, here the right answer is option B is correct. Dynamic web pages, it is generated on demand by a program on a request from browser. So browser ನಿಂದ ವಿನಂತಿಯ ಮೇರೆಗೆ ಪ್ರೋಗ್ರಾಮ್ ನಿಂದ ಬೇಡಿಕೆಯ ಮೇರೆಗೆ ಇದನ್ನು ರಚಿಸಲಾಗಿದೆ. So dynamic web page, it is web page constructed at runtime as opposed to a static web page delivered as it is stored. Question number 30. The acronym FTP stands for FTP ಅಂತಂದ್ರೆ File Transfer Protocol. Option A is correct. Question number 31. DOS is the acronym for DOS ಅಂತಂದ್ರೆ Option C, Denial of Service. Option C is correct. Question number 32. Where do PC store CMOS settings? CMOS setting ಗಳನ್ನ PC ನಲ್ಲಿ ಎಲ್ಲಿ ಸಂಗ್ರಹಿಸಲಾಗಿರುತ್ತೆ? Option A, RAM. Option B, Flash ROM. Option C, South Bridge. Option D, NVRAM. The correct answer is option B, Flash ROM. Question number 33. Which of the following statements is true about JavaScript? JavaScript ನ ಬಗ್ಗೆ ಈ ಕೆಳಗಿನ ಯಾವ ಹೇಳಿಕೆ ನಿಜವಾಗಿದೆ ಅಂತ ಹೇಳಿದ್ದಾರೆ? Option D is correct. JavaScript, it is designed to add interactivity to HTML pages. So option A, C, D are wrong here. ಸೊ ಇಲ್ಲಿ ಜಾವಾಸ್ಕ್ರಿಪ್ಟ್ಗೆ ಸಂಬಂಧಪಟ್ಟಂತೆ HTML ಪುಟಗಳಿಗೆ ಸಂವಾದಾತ್ಮಕತೆಯನ್ನು ಸೇರಿಸಲು ಜಾವಾಸ್ಕ್ರಿಪ್ಟ್ ಅನ್ನು ವಿನ್ಯಾಸಗೊಳಿಸಲಾಗಿದೆ. Question number 34. Which of the following is not related to OOP? ಈ ಕೆಳಗಿನವುಗಳಲ್ಲಿ ಯಾವುದು OOP ಗೆ ಸಂಬಂಧಿಸಿಲ್ಲ? Encapsulation, data abstraction, data hiding, data dictionary. The correct answer is option D. Data dictionary is not related to OOP. Question number 35. Which among the following is an object oriented programming language? ಕೆಳಗಿನವುಗಳಲ್ಲಿ ಯಾವುದು object oriented programming language ಆಗಿದೆ? The right answer is option D, all of the above. Java, Simula 67, Smalltalk, all these are object oriented programming languages. So object oriented programming, it is a programming paradigm based on the concept of objects which can contain data and code. Question number 36. Which of the following file format contains exclusively the ASCII file format? ಕೆಳಗಿನ ಯಾವ ಫೈಲ್ ಫಾರ್ಮ್ಯಾಟ್ಗಳು ಪ್ರತ್ಯೇಕವಾಗಿ ASCII ಫೈಲ್ ಫಾರ್ಮ್ಯಾಟ್ ಅನ್ನು ಒಳಗೊಂಡಿದೆ? The right answer is option 2, B, D and E. PDF, JPG and TXT. So ASCII ಅಂತಂದ್ರೆ American Standard Code for Information Interchange. It is the common character encoding format for text data on computers and on the internet. Question number 37. Which of the following is a disadvantage of laptop computers in comparison to the desktop computers? Desktop ಕಂಪ್ಯೂಟರ್ಗಳಿಗೆ ಹೋಲಿಸಿದರೆ ಲ್ಯಾಪ್ಟಾಪ್ ಕಂಪ್ಯೂಟರ್ಗಳ ಅನಾನುಕೂಲ ಯಾವುದು? Option A, it has no traveling wires. Option B, it has lower power consumption. Option C, it is lightweight and self-contained. Option D, it is easier to break or steal. So ಇಲ್ಲಿ ಲ್ಯಾಪ್ಟಾಪ್ ನ ಒಂದು ಅನಾನುಕೂಲ ಅಂತ ಹೇಳಿದ್ದಾರೆ, disadvantage. The correct answer is option D. It is easier to break or steal. ಇದನ್ನು ಕದಿಯುವುದು ಅಥವಾ ಒಡೆಯುವುದು ಸರಳವಾಗಿದೆ. ಇದು ಒಂದು ಡಿಸ್ಅಡ್ವಾಂಟೇಜ್ ಆಗಿದೆ. Question number 38. With respect to computers, which one of the following best describes phishing? ಕಂಪ್ಯೂಟರ್ಗೆ ಸಂಬಂಧಿಸಿದಂತೆ ಫಿಶಿಂಗ್ ಅಂದ್ರೆ ಏನು? Option C is correct. A type of unsolicited bulk email of identical messages sent to numerous recipients. ಹಲವಾರು ಸ್ವೀಕೃತಿದಾರರಿಗೆ ಒಂದೇ ಸಮಯದಲ್ಲಿ ಕಳುಹಿಸಲಾದ ಅಪೇಕ್ಷಿಸದ ಒಂದು ಬೃಹತ್ ಸಂದೇಶಗಳ ಒಂದು ಇಮೇಲ್ಗೆ ನಾವು ಫಿಶಿಂಗ್ ಅಂತ ಕರಿತೀವಿ. Question number 39. Which of the following domains is used for profit businesses? ಕೆಳಗಿನ ಯಾವ ಡೊಮೇನ್ ಅನ್ನ ಲಾಭದ ವ್ಯವಹಾರಗಳಿಗಾಗಿ ಬಳಸಲಾಗುತ್ತೆ?
The right answer is option C, .com. So .com domain is used for profit making businesses. For example, flipkart.com, myntra.com. Question number 40. What is a unit of information? ಮಾಹಿತಿಕ ಘಟಕ ಅಂದ್ರೆ bit, byte, gram, hertz. The right answer is option A, bit. The basic unit of information is known as the bit. It's a short form of binary digit. It takes only two values, 0 and 1. Question number 41. Which of the following is not a valid version of MS Office? ಕೆಳಗಿನವುಗಳಲ್ಲಿ ಯಾವುದು MS Office ನ ಮಾನ್ಯ ಆವೃತ್ತಿ ಅಲ್ಲ? So the right answer is option C, Office Vista. It is not a valid version of MS Office. So remaining Office Express, Office 2007, Office 2010, these are the valid versions of MS Office. Question number 42. ERP stands for ERP ಅಂತಂದ್ರೆ Enterprise Resource Planning. Option C is correct. So Enterprise Resource Planning, it is a software system that integrates various business functions and processes such as human resources, finance, management, supply chain management, etc. Question number 43. Trojan horse is Trojan horse ಅಂತಂದ್ರೆ option D is correct. It is a software program that appears legitimate but contains hidden functions that cause damage. So ಇಲ್ಲಿ ಟ್ರೋಜನ್ ಹಾರ್ಸ್ ಅಂತಂದ್ರೆ ಇದು ಮೇಲ್ನೋಟಕ್ಕೆ ಕಾನೂನುಬದ್ಧವಾಗಿ ಕಾಣುತ್ತೆ, ಆದ್ರೆ ಇದು ಕಂಪ್ಯೂಟರ್ಗೆ ಅಥವಾ ಸಾಫ್ಟ್ವೇರ್ಗೆ ಹಾನಿಯನ್ನು ಉಂಟು ಮಾಡುವ ಪ್ರೋಗ್ರಾಮ್ ಅನ್ನ ಒಳಗೊಂಡಿರುತ್ತೆ. So Trojan horse, it is a hidden piece of code. Viruses enter a system secretly when the Trojan horse enters by deceiving a user. Question number 44. Binary system of numbers uses only. So binary system ಯಾವ ಎರಡು ಸಂಖ್ಯೆಗಳನ್ನು ಬಳಸುತ್ತೆ? So ಇವಾಗ ತಾನೇ ಓದಿದ್ವಿ 0 and 1. Option B is correct. Question number 45. The ability of an operating system to run more than one application at a time is called. ಒಂದೇ ಆಪರೇಟಿಂಗ್ ಸಿಸ್ಟಮ್ನ ಒಂದೇ ಸಮಯದಲ್ಲಿ ಒಂದಕ್ಕಿಂತ ಹೆಚ್ಚು ಅಪ್ಲಿಕೇಶನ್ಗಳನ್ನ ಚಲಾಯಿಸುವ ಸಾಮರ್ಥ್ಯವನ್ನ ಏನಂತ ಕರಿತೀವಿ? ಮಲ್ಟಿ ಯೂಸರ್ ಕಂಪ್ಯೂಟಿಂಗ್, ಮಲ್ಟಿ ಟಾಸ್ಕಿಂಗ್, ಟೈಮ್ ಶೇರಿಂಗ್, ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, ಮಲ್ಟಿ ಟಾಸ್ಕಿಂಗ್. So multitasking means it is the ability of the operating system to run more than one application at a time. So ಒಂದೇ ಸಮಯಕ್ಕೆ ಒಂದಕ್ಕಿಂತ ಹೆಚ್ಚಿನ ಅಪ್ಲಿಕೇಶನ್ಗಳನ್ನ ಬಳಸೋದಕ್ಕೆ ನಾವು ಮಲ್ಟಿಟಾಸ್ಕಿಂಗ್ ಅಂತೀವಿ. Question number 46. Which one of the following is not a web browser? ಕೆಳಗಿನವುಗಳಲ್ಲಿ ಯಾವುದು ವೆಬ್ ಬ್ರೌಸರ್ ಅಲ್ಲ? ಸೊ ಇಲ್ಲಿ ಫೇಸ್ಬುಕ್ ಎಂಬುದು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಆಗಿದೆ, ಇದು ವೆಬ್ ಬ್ರೌಸರ್ ಅಲ್ಲ. ಫೈರ್ಫಾಕ್ಸ್, ಕ್ರೋಮ್, ಸಫಾರಿ, these are the web browsers. Question number 47. SMTP stands for SMTP ಅಂತಂದ್ರೆ Simple Mail Transfer Protocol. Question number 48. LCD ಅಂತಂದ್ರೆ LCD stands for Liquid Crystal Display. A computer network which is used within a building is called. ಕಟ್ಟಡದ ಒಳಗೆ ಬಳಸಲಾಗುವ ಕಂಪ್ಯೂಟರ್ ನೆಟ್ವರ್ಕ್ ಅನ್ನು ಏನಂತ ಕರಿತೀವಿ? ಲೋಕಲ್ ಏರಿಯಾ ನೆಟ್ವರ್ಕ್, LAN. Option C is correct. Yes, last question. Dash is a software program that spreads by inserting copies of itself into other executable code or documents. The right answer is option B, computer virus. ಹೆಚ್ಚಿನ ಮಾಹಿತಿಗಾಗಿ ಟೆಲಿಗ್ರಾಮ್ ಗ್ರೂಪ್ ಅನ್ನು ಕೂಡ ಸೇರಿಕೊಳ್ಳಿ. Yes, I wish all the best to all. Thank you.